ನಮಸ್ಕಾರ ವೀಕ್ಷಕರೇ, ಭಕ್ತಿ ಸಿರಿ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ವಾರ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ, ಈ ದಿನ ನಿಮಗೆ ಲೈವ್ ಅಲ್ಲಿ ಬಂದಿರ್ತೀವಿ. ದಟ್ ನಿಮಗೆ ಗೊತ್ತಿರೋ ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿದ್ದು, ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಕೂಡ ನೇರವಾಗಿ ನೀವು ಮಾತಾಜಿಯವರೊಟ್ಟಿಗೆ ಹಂಚ್ಕೋಬಹುದಾಗಿರ್ತಕ್ಕಂಥ ಸಮಯ. ವಾರಕ್ಕೆ ಒಂದು ಬಾರಿ ಬುಧವಾರ ಸಂಜೆ 6ರಿಂದ 7 ಗಂಟೆಗೆ ನೇರ ಪ್ರಸಾರ ನಿಮಗೆ ಕಾಯ್ದಿರುತ್ತೆ, ಮೀಸಲಾಗಿರುತ್ತೆ. ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನು ಕೂಡ ನೀವು ನೇರ ಪ್ರಸಾರದಲ್ಲಿ ಹಂಚ್ಕೋಬಹುದು ಅಂತ ಹೇಳ್ತಾ, ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ನಂಬರ್ನ ಟಿವಿ ಸ್ಕ್ರೀನ್ ಮೇಲೆ ನಾವು ಹಾಕಿದೀವಿ. ಖಂಡಿತವಾಗಿ ನೀವು ಅಲ್ಲಿಗೆ ಕರೆ ಮಾಡಬಹುದು. ಜೊತೆಗೆ ಕನ್ಸಲ್ಟೇಷನ್ ನಂಬರ್ನು ಕೂಡ ನಾವು ಟಿವಿ ಸ್ಕ್ರೀನ್ ಅಲ್ಲೇ ಹಾಕಿದೀವಿ. ದಯವಿಟ್ಟು ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಕನ್ಸಲ್ಟೇಷನ್ ನಂಬರ್ ನಿಮ್ಮ ನೇರ ಪ್ರಸಾರದ ಹೊರತಾಗಿ ನೀವು ಆ ನಂಬರ್ ಅಲ್ಲಿ ನೀವು ಸಂಪರ್ಕ ಮಾಡಬೇಕಾಗಿರುತ್ತೆ. ನೇರ ಪ್ರಸಾರದ ಸಮಯದಲ್ಲಿ ನೇರ ಪ್ರಸಾರದ ನಂಬರ್ ನಾವೇನ್ ಹಾಕಿರ್ತೀವಿ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳಬಹುದಾಗಿರುತ್ತೆ. ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಮಾತಾ ಪ್ರವ್ರಾಜಿತಾ ಜ್ಯೋತಿಷ್ಮತಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಬನ್ನಿ ತಡ ಮಾಡದೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಮಾತಾಜಿ. ನಿಮ್ಮ ಅಂತರ್ಯಾಮಿ ಪರಮಾತ್ಮನಿಗೆ ನಮಸ್ಕಾರ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಗೆ ಸ್ವಾಗತನ ಕೊಡ್ತಾ, ನಮ್ಮ ಎಲ್ಲಾ ವೀಕ್ಷಕರ ಪ್ರಶ್ನೆಗೆ ಉತ್ತರವಾಗಿ ನೀವು ಇಲ್ಲಿ ಪ್ರತಿನಿಧಿಸಿದಿರಿ. ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತಾ, ಈ ದಿನದ ವಿಶೇಷವಾಗಿ ನಾವು ಮಾತನಾಡ್ಬೇಕು ಅಂತ ಹೇಳಿದ್ರೆ ಯಾವ ವಿಚಾರವಾಗಿ ನಾವು ಇವತ್ತು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ ಮಾತಾಜಿ? ಬುಧ ಗೋಚಾರದ ಬಗ್ಗೆ ಇವತ್ತು ಮಾತಾಡೋಣ. ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅದರಿಂದ ಯಾವ ಯಾವ ರಾಶಿಗಳಿಗೆ ಏನು ಫಲ ಅನ್ನೋದನ್ನ ಇವತ್ತು ನೋಡೋಣ. ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದ ಕಾಲರ್ ರೆಡಿ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಮಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಗೋಕಾಕಿಂದ ಶೋಭಾ ಅವ್ರು ಮಾತಾಡ್ತಾ ಇರೋದು. ಓಕೆ ಶೋಭಾ ಅವರೇ, ಹೇಳಿ. ಇವತ್ತು ನೀವ ಖಂಡಿತವಾಗಿ ಅಮ್ಮ ಕುಲಂಕುಷವಾಗಿ ಹೇಳ್ತೀವಿ. ಆತರ ಮಾಡ್ಕೋಬೇಡಿ, ನಿಧಾನವಾಗಿ ನಾನು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಆಯ್ತಾ? ಹೇಳಿಮ್ಮ, ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ, ಇವಾಗ ಹೇಳಿ. 87 17/2/1987 ಇಸ್ವಿ. ಓಕೆ, ಹೇಳಿ. ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು ಅಮ್ಮ? ಅವ್ರು ಹುಟ್ಟಿರುವಂತಹ ಊರು ಯಾವುದು? ತಾಲೂಕು ಅಥವಾ ಜಿಲ್ಲೆ? ದಯವಿಟ್ಟು ಆತರ ಮಾಡ್ಕೋಬೇಡಿ. ತಾಲೂಕು ಅಥವಾ ಜಿಲ್ಲೆ ಎರಡರಲ್ಲಿ ಯಾವ್ದಾದ್ರು ಹೇಳಿದ್ರು ತೊಂದ್ರೆ ಇಲ್ಲ. ಓಕೆ ಮಾ, ಹೇಳಿ. ನಿಮ್ಮ ಮಗನ ಯಾವ ಪ್ರಶ್ನೆ ಇದೆ ಮಗನ ಕುರಿತಾಗಿ ನಿಮಗೆ? ಮ್ಯಾರೇಜ್ ಆಗ್ತಾ ಇಲ್ವಾ? ಮದುವೆಗೆ ನೀವು ನೋಡ್ತಾ ಇದ್ದೀರಾ? ಯಾವಾಗಿಂದ ಮದುವೆಯನ್ನ ಸಂಬಂಧವನ್ನ ಕೂಡ್ಸೋ ಪ್ರಯತ್ನ ಮಾಡ್ತಿದ್ದೀರಿ? ಸರಿ, ಮಾತಾಜಿ ಅವರು ಇದ್ದಾರೆ, ಖಂಡಿತವಾಗಿ ಮಾತನಾಡಿ. ದಯವಿಟ್ಟು ಆತರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಮಾತನಾಡ್ಬೇಕಾದ್ರೆ ನೀವು ಮಾತು ಮುಗಿಸಿದ ಮೇಲೆ ಈ ಕಡೆಯಿಂದ ಮಾತಾಡ್ತಾ ಇರೋದನ್ನು ಕೂಡ ಕೇಳಿಸ್ಕೊಳ್ಳಿ. ಟಿವಿ ಮೇಲೆ ಗಮನ ಕೊಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಮಾತಾಜಿ ಅವರೊಟ್ಟಿಗೆ ಮಾತನಾಡಿಮ್ಮ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ. ಮಗನ ಮದುವೆ ಆಗ್ತಾ ಇಲ್ವಾ? ಈಗ ಇನ್ನೂ ಗುರುಬಲ ಇಲ್ಲ, ಹೀಗಾಗಿ ಸ್ವಲ್ಪ ಈಗ ಕಷ್ಟನೇ ಮದುವೆ ಆಗೋದು. ಇನ್ನು ಒಂದು 3-4 ವರ್ಷ ಅವನ ಜಾತಕದ ಬಲದ ಮೇಲೆ ಮದುವೆ ಕಷ್ಟ ಇದೆ. ಆದರೆ ಹುಡುಗಿಗೆ ಕಂಕಣ ಬಲ ಇತ್ತು ಅಂತಂದರೆ, ಅಂತಹ ಒಳ್ಳೆಯ ಬಹಳ ಕಂಕಣ ಬಲ ಗಟ್ಟಿಯಾಗಿರುವಂಥ ಹುಡುಗಿ ಬಂತು ಅಂತಂದರೆ ಮದುವೆ ಸಾಧ್ಯ. ನೋಡ್ತಾ ಇರಬೇಕು. ಈಗ ಒಂದು 5 ವರ್ಷದಿಂದ ಗುರುಬಲ ಇತ್ತು, ಅನೇಕ ಬಂದಿತ್ತು ಅಂತ ಅನ್ಸತ್ತೆ ಸಂಬಂಧಗಳು, ಅದ್ಯಾವುದನ್ನು ಒಪ್ಕೊಳ್ಳಿಲ್ಲ ಅನ್ಸತ್ತೆ. ಹೀಗಾಗಿ ಈಗ ಗುರುಬಲ ಇಲ್ಲಮ್ಮ, ಸ್ವಲ್ಪ ಕಷ್ಟವೇ ಇನ್ನು ಮದುವೆ ಆಗೋದು. ಇನ್ನೊಂದು 3-4 ವರ್ಷ ಕಾಯಬೇಕಾಗತ್ತೆ. ಮದುವೆ ಆಗತ್ತೆ. ಹೆಂಡತಿ ಜೊತೆಗೆ ಬಹಳ ಸುಖವಾಗಿರ್ತಾರೆ. ಮದುವೆ ಖಂಡಿತ ಆಗತ್ತೆ, ಸ್ವಲ್ಪ ನಿಧಾನ ಆಗತ್ತೆ.
ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಯಾರ ವಿಚಾರವಾಗಿ ಪ್ರಶ್ನೆಯನ್ನ ಕೇಳಬೇಕು ಅಂತ ಇದ್ದೀರಿ, ಅವರ ಡೇಟ್ ಆಫ್ ಬರ್ತ್, ಅವರ ಹುಟ್ಟಿರ್ತಕ್ಕಂಥ ಸಮಯ, ಊರು, ಈ ಎಲ್ಲದನ್ನು ಕೂಡ ಮುಂಚಿತವಾಗಿ ಬರೆದಿಟ್ಕೊಂಡಿರಿ ನಿಮ್ಮ ಪ್ರಶ್ನೆಯನ್ನ. ನಿಮಗೆ ಸಂಪರ್ಕ ಸಾಧ್ಯ ಆದ ನಂತರ ನಾವು ಕೇಳುತ್ತೀವಿ ಅವರ ಡೇಟ್ ಆಫ್ ಬರ್ತ್ ಯಾರ ಕುರಿತಾಗಿ ಅಂತ, ಅದನ್ನ ನೀವು ಕೊಡೋದಕ್ಕೆ ಸರಿ ಹೋಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೇರ ಪ್ರಸಾರದ ನಂಬರ್ಗೆ ನೀವು ಕರೆ ಮಾಡಬೇಕಾಗತ್ತೆ. ಈ ನೇರ ಪ್ರಸಾರದಲ್ಲಿ ನೀವು ಮಾತನಾಡಬೇಕಾದ್ರೆ ಕನ್ಸಲ್ಟೇಷನ್ ನಂಬರ್ ನಿಮ್ಗೆ ಇರೋದು. ನೇರ ಪ್ರಸಾರದ ಹೊರತಾಗಿ ನಿಮ್ಮ ಪ್ರಶ್ನೆಗಳು ಏನಾದ್ರೂ ಇದ್ರೆ ನೀವು ಮಾತಾಜಿ ಅವರೊಟ್ಟಿಗೆ ನಿಮ್ಮ ಪ್ರಶ್ನೆಗಳನ್ನ ಹಂಚ್ಕೊಳ್ಳೋಕೆ ಅಂತ ಕೊಟ್ಟಿರ್ತಕ್ಕಂಥ ನಂಬರ್. ನೇರ ಪ್ರಸಾರದ ಸಮಯದಲ್ಲಿ ನೀವು ಈ ನಂಬರ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಾ, ಬನ್ನಿ ಬುಧನ ಸಂಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದಕ್ಕೆ ನಮ್ಮ ರಾಶಿಗಳಿಗೆ ಯಾವ ಯಾವ ರೀತಿಯಾದಂತಹ ಅನುಕೂಲಗಳು ಆಗ್ತಾ ಇದೆ, ಯಾವ ಯಾವ ರಾಶಿಯಲ್ಲಿ ಯಾವ ರೀತಿಯಾದಂತಹ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ, ಇದೆಲ್ಲನೂ ಕೂಡ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇದರಿಂದ ಸಿಗ್ತಾ ಇರ್ತಕ್ಕಂತಹ ಫಲಗಳೇನಿದೆ ಅಂತ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಬುಧ ನಿಮ್ಮ ಸಹಜ ಭಾವ ಪರಾಕ್ರಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ, ವಕ್ರಿಯಾಗಿದ್ದಾನೆ. ಕರ್ಕ ರಾಶಿಗೆ ಹೋಗಿ ಪುನಃ ಈಗ ಮಿಥುನ ರಾಶಿಗೆ 7ನೇ ತಾರೀಕು ವಾಪಸ್ ಬಂದಿದ್ದಾನೆ. ಹೀಗಾಗಿ ತೃತೀಯ ಭಾವದಲ್ಲಿ ಬುಧನ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಮಾತಿನಿಂದ ಸ್ವಲ್ಪ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಂಧು ಬಾಂಧವರಲ್ಲಿ ಸ್ವಲ್ಪ ತೊಂದರೆಗೆ ಈಡಾಗಬಹುದು. ಆತ್ಮವಿಶ್ವಾಸ ಸ್ವಲ್ಪ ಕುಂದಿದಂತೆ ಭಾಸವಾಗತ್ತೆ. ಮಾರ್ಕೆಟಿಂಗ್, ಮೀಡಿಯಾ ಮತ್ತು ಜರ್ನಲಿಸ್ಟ್ ಇಂಥವರು, ಟಿ ವಿ ಮಾಧ್ಯಮಗಳಲ್ಲಿ, ರೇಡಿಯೋದಲ್ಲಿ ಇಂಥ ಕಡೆ ಮಾತಾಡೋರು ಮತ್ತು ಬರವಣಿಗೆ ಮತ್ತು ಮಾತುಗಾರಿಕೆಯಿಂದನೇ ಜೀವನವನ್ನು ಸಾಗಿಸುವಂತಹ ವೃತ್ತಿಯಲ್ಲರಿ ಇರೋರು ಕೂಡ ಬಹಳ ಸ್ವಲ್ಪ ಹುಷಾರಾಗಿ ಗಮನ ಹರಿಸಬೇಕಾಗತ್ತೆ. ನೀವು ಕಳಿಸುವಂತಹ ಇಮೇಲ್ ಆಗಿರಬಹುದು, ಸೈನ್ ಮಾಡೋ ಡಾಕ್ಯುಮೆಂಟ್ ಆಗಿರಬಹುದು, ಮೆಸೇಜ್ ಆಗಿರಬಹುದು, ಏನೇ ಆಗಲಿ ನೀವು ಅಂದುಕೊಂಡಂತಹ ಅಭಿಪ್ರಾಯವನ್ನು ಬೇರೆಯವರಿಗೆ ಈಗ ಕೊಡೋದಿಲ್ಲ. ನೀವು ಹೇಳೋದೇ ಒಂದು, ಅವರು ತಿಳ್ಕೊಳ್ಳೋದೇ ಒಂದು. ಹೀಗಾಗಿ ಬಹಳ ಜಾಗರೂಕತೆಯಿಂದ ನೀವು ಮಾತನ್ನು ಆಡಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಇದರಿಂದ ಸಿಗ್ತಾ ಇರ್ತಕ್ಕಂತಹ ಫಲಗಳೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವೃಷಭ ರಾಶಿಯವರಿಗೆ ಇದರಿಂದ ಅತ್ಯುತ್ತಮವಾದಂತಹ ಫಲಪ್ರಾಪ್ತಿ, ಮನೆಯಲ್ಲಿ ನೆಮ್ಮದಿ, ಸುಖ ಪ್ರಾಪ್ತಿ, ಧನಾಗಮ ಕೂಡ ಆಗತ್ತೆ ಅನೇಕರಿಗೆ. ಮತ್ತು ಬುಧ ವಕ್ರಿಯಾಗಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಎಲ್ಲದನ್ನು ಕೂಡ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಮನೆಯಲ್ಲಿ ಸಂತೋಷ. ಹೀಗಾಗಿ ಈಗ ಹೆಚ್ಚಿನದಾಗಿ ನಿಮ್ಮ ಕುಟುಂಬದವರೊಡನೆಯೇ ನೀವು ಒಡನಾಟವನ್ನು ಇಟ್ಕೊಂಡ್ರೆ ನಿಮಗೆ ಅತ್ಯಂತ ಸಂತಸ ಪ್ರಾಪ್ತಿ. ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ರೇಣುಕಾ ಅಂತ. ಹೇಳಿಮ್ಮ, ಯಾರ ವಿಚಾರವಾಗಿ ನೀವು ಪ್ರಶ್ನೆ ಕೇಳೋದಿದೆ? ಮಗಳ ಬಗ್ಗೆ. ಓಕೆ, ಅವರು ಹುಟ್ಟಿರ್ತಕ್ಕಂಥ ದಿನಾಂಕವನ್ನ ಹೇಳಿಮ್ಮ. 17ನೇ ತಾರೀಕು ಮೇಡಮ್, 5ನೇ ತಿಂಗಳು 2012. ಹೇಳಿಮ್ಮ, ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. ಅವ್ರು ಹುಟ್ಟಿದ ಸಮಯ ಮೇಡಮ್ 8:10 ಹುಟ್ಟಿದಾಳೆ ಮೇಡಮ್. ಹಾ, ಬೆಳಗ್ಗಿನ ಸಂಜೆನಾ ಅಮ್ಮ? ಬೆಳಿಗ್ಗೆ ಮೇಡಮ್, ಗುರುವಾರ. ಓಕೆ, ಬೆಳಗ್ಗೆ. ಹೇಳಿ, ಯಾವ ಊರಿನಲ್ಲಿ ಅವರು ಜನನ ಆಗಿರೋದು? ಸುರಪುರ ತಾಲೂಕು ಮೇಡಮ್, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹುಟ್ಟಿರೋದು ಮೇಡಮ್. ಸುರಪುರ ತಾಲೂಕಾ? ಓಕೆ, ಹೇಳಿಮ್ಮ, ಏನ್ ಪ್ರಶ್ನೆ ಇದೆ ಮಗಳ ಕುರಿತಾಗಿ ನಿಮ್ಗೆ? ಒಂದ್ ಸ್ವಲ್ಪ ಮೇಡಮ್, ನಮ್ಮ ಮಗಳಿಗೆ ಒಂದ್ ಸ್ವಲ್ಪ ಆರೋಗ್ಯ ಒಂಚೂರು ಇದೆ ಮೇಡಮ್. ಸ್ವಲ್ಪ ಗಂಟ್ಲು ಒಂಥರ ಅಲರ್ಜಿ ತರ ಮೇಡಮ್. ಆಗಾಗ ಒಂದ್ ಸ್ವಲ್ಪ ಇದು ಮಾಡ್ತಿರ್ತಾರೆ, ಗಂಟ್ಲ ಕರಿತಾ ಇರ್ತದೆ. ಒಂದ್ ಸ್ವಲ್ಪ ಓದೋದ್ರ ಬಗ್ಗೆ ಒಂದ್ ಸ್ವಲ್ಪ ಹುಟ್ಟಿದ ಮೇಲೆ ಅವ್ರು ಭವಿಷ್ಯನೇ ಕೇಳಿರ್ಲಿಲ್ಲ ಮೇಡಮ್, ನಾವು ಹುಟ್ಟಿದ್ದವ್ರು. ಓಕೆ ಓಕೆ. ಈ ಆರೋಗ್ಯ ಸಮಸ್ಯೆ ಯಾವಾಗಿಂದ ಕಾಣಿಸ್ಕೊತಾ ಇದೆ ಅಮ್ಮ? ಇನ್ನೊಂದು 2 ವರ್ಷ 3 ವರ್ಷ ಇದೆ ಮೇಡಮ್. ಓಕೆ, ಖಂಡಿತವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಮಾತಾಚೋರೊಟ್ಟಿಗೆ ಮಾತನಾಡಿ. ಮಾತಾಡಿ. ನಮಸ್ತೆ ಮೇಡಮ್. ಶುಭಮಸ್ತು, ಶ್ರೀಕೃಷ್ಣ ವಿಜಯತೆ. ನಿಮ್ಮ ಮಗಳು ಹುಟ್ಟಿದಂತಹ ದೊಡ್ಡ ಊರು ಯಾವ್ದಾರ ಹತ್ರದ್ದು ಯಾವ್ದಮ್ಮ? ಸುರಪುರ ಅಂತಂದ್ರೆ ಯಾವ ಊರದು? 2-3 ಇದೆ. ಮೇಡಮ್, ಜಿಲ್ಲೆನ ಹೇಳ್ಬಹುದಾ? ಸುರಪುರ ಅನ್ನುವಂಥದ್ದು 2-3 ಊರುಗಳು, 2-3 ಜಿಲ್ಲೆಗಳಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಸರಿ ಮೇಡಮ್, ತೊಂದ್ರೆ ಇಲ್ಲ. ಉತ್ತರ ಕರ್ನಾಟಕ ಹಾಕೋತೀವಿ.
ಸರಿ ಸರ್, ಪ್ರಶ್ನೆ ಕೇಳಿ. 17/5/2012 ಅವ್ರದ್ದು ಡೇಟ್ ಆಫ್ ಬರ್ತ್ ಮೇಡಮ್. ಆಯ್ತು. ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರ, ಹೇಳಿ. ಹಾ, ಜೀವನ ಹೇಗಿದೆ, ಮತ್ತೆ ಎಜುಕೇಶನ್ ಏನು, ಮತ್ತೆ ಆರೋಗ್ಯದ ಕಡೆ ಏನು, ಅದ್ರ ಬಗ್ಗೆ ಹೇಳ್ಬೇಕಾಗಿದೆ ಮೇಡಮ್. ಈಗ ಏನು ಆರೋಗ್ಯದ ಸಮಸ್ಯೆ ಅಂತ ಹೇಳಿದ್ರಿ ಅಲ್ವಾ? ಹೌದು ಹೌದು. ತುಂಬಾ ಗಂಟ್ಲು ಮತ್ತೆ ಕೈಯಲ್ಲಿ ಗುಳ್ಳೆಗಳು ಸ್ವಲ್ಪ ಲೈಟ್ ಆಗಿ ಬರುತ್ತೆ, ಅದರಿಂದ. ಯಾವಾಗಿಂದ ಶುರುವಾಗಿದೆ ಇದು? ಅದು ಇವಾಗ ಒಂದು ಮೂರು ತಿಂಗಳಿಂದ. 3 ತಿಂಗಳಿಂದನಾ? ಹೌದು ಹೌದು. ಹಾ, ಇದೆಲ್ಲ ಇರ್ತಾರೆ ಅವರು, ಹಾಸ್ಟೆಲ್ ಅಲ್ಲಿ ಎಜುಕೇಶನ್ ಮಾಡ್ತಾರಲ್ಲ, ಹಂಗೆ ಹುಡುಗರಿಗೆ ಇದಾಗ್ತಾ ಇರತ್ತೋ ಏನೋ ಗೊತ್ತಿಲ್ಲ, ಅದೊಂಥರ ನೆವೆ ತರ ಕೆರೆದಾಗ ಗುಳ್ಳೆಗಳಾಗುತ್ತೆ. ಅಲರ್ಜಿ ಆಗಿರಬಹುದು. ಮತ್ತೆ ಅವರಿಗೆ ಹರ್ಪಿಸ್ ಏನಾರ, ಸರ್ಪುಣ್ಣು ಏನಾರು ಆಗಿದೆ, ಅದನ್ನು ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ. ಅದನ್ನು ಅವರಿಗೆ ಡಾಕ್ಟರ್ ಹತ್ರ ತೋರ್ಸಕ್ಕೆ ಹೇಳಿ. ಅದೇನು ಒಂದು ಗುಳ್ಳೆ ಥರ ಆಗಿ ಅದು ಒಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತಾ? ಸಣ್ಣ ಸಣ್ಣದಾಗಿ ಗುಳ್ಳೆಗಳಾಗಿ ಒಡ್ಕೊಳ್ತಾ ಇರುತ್ತೆ? ಇಲ್ಲ ಇಲ್ಲ, ಒಡ್ಕೊಳ್ಳಲ್ಲ ಮೇಡಮ್, ಒಡ್ಕೊಳ್ಳಲ್ಲ. ಆದ್ರೆ ಗುಳ್ಳೆಗಳ ತರ ಲೈಟ್ ಆಗಿ ಹಂಗೆ ಇರುತ್ತೆ. ಆದ್ರೆ ತಿರ್ಗಾ ಆಮೇಲೆ ನಿಧಾನಕ್ಕೆ ಮೆಡಿಸಿನ್ ತಗೊಂಡ್ರೆ ಆಸ್ಪತ್ರೆಗಳು ತೋರಿಸಿ ಅದು ಕರ್ಕೊಂಡು ಬರುತ್ತೆ. ತಿರ್ಗಾ ಮಾಮೂಲಿ ಮೆಡಿಸಿನ್ ಕೊಟ್ಟಾಗ ತಿರ್ಗಾ ಹಂಗೆ ಲೈಟ್ ಆಗಿ ಬರುತ್ತೆ. ಹಾ, ಇದು ಸ್ವಲ್ಪ ಆ ಥರ ತೊಂದರೆಗಳು ಇವಾಗಿದೆ. ರಾಹುವಿನ ಗೋಚಾರದಿಂದ ಇದೆಲ್ಲ ಆಗ್ತಾ ಇರೋದು. ರಾಹು ಈಗ ಡಿಸೆಂಬರ್ನಲ್ಲಿ ಆ ರಾಶಿಯನ್ನು ಬಿಟ್ಟು ಒಳ್ಳೆಯ ರಾಶಿಗೆ ಹೋಗ್ತಾನೆ. ಹಾಗಾಗಿ ಅವಾಗ ಈ ರೋಗಗಳೆಲ್ಲವೂ, ಈ ಒಂದು ಇನ್ಫೆಕ್ಷನ್ ಏನಿದೆ ಅದೆಲ್ಲವೂ ಪರಿಹಾರವಾಗುತ್ತೆ. ಅಲ್ಲಿ ತನಕ ಆದಷ್ಟು ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಳಿ. ಅಲೋಪತಿ ಮೆಡಿಸಿನ್ ತಗೊಳ್ಳೋದ್ರಿಂದ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನು ಸ್ವಲ್ಪ ಅದು ತಾನಾಗಿ ಒಂದು ಸಪ್ರೆಸ್ ಮಾಡೋ ಥರ, ಹಿಡಿದಿಡೋ ಥರ ಮಾಡಿಬಿಡುತ್ತೆ. ನಮಗೆ ಕೈಯಲ್ಲಿ ಕಾಣ್ತಾ ಇದ್ರೆ, ಗುಳ್ಳೆ ಕಾಣ್ತಾ ಇದ್ರೆ ಗುಳ್ಳೆ ಹೋಗುವಷ್ಟೇ ಕೊಡುತ್ತೆ ಹೊರತು ಯಾಕೆ ಗುಳ್ಳೆ ಬಂದಿದೆ ಅನ್ನೋದನ್ನು ಅಲೋಪತಿ ಮೆಡಿಸಿನಲ್ಲಿ ಒಮ್ಮೊಮ್ಮೆ ಹೇಳಿರೋದಿಲ್ಲ, ನೋಡೋದು ಇಲ್ಲ. ಹೀಗಾಗಿ ಆಯುರ್ವೇದಿಕ್ ಮೆಡಿಸನ್ನ ತಗೊಳ್ಳೋದು ಒಳ್ಳೆಯದು. 6 ತಿಂಗಳು ಬೇಕಾಗುತ್ತೆ ಇದೆಲ್ಲವೂ ಸಂಪೂರ್ಣವಾಗಿ ಹೋಗೋಕ್ಕೆ. ಅಲ್ಲಿವರೆಗೆ ಎಲ್ಲ ಕೈ ತೊಳ್ಕೊಳ್ಳೋದು, ಹೈಜೀನ್ ಇತ್ಯಾದಿ ಅದನ್ನೆಲ್ಲದನ್ನು ಅವರು ಫಾಲೋ ಮಾಡ್ತಾ ಇದ್ರೆ ಒಳ್ಳೆಯದು. 6 ತಿಂಗಳ ಆದಮೇಲೆ ಇದ್ಯಾವುದು ತೊಂದರೆಗಳು ಇರೋದಿಲ್ಲ ಅವರಿಗೆ. ಧನ್ಯವಾದಗಳು ಸರ್. ಇನ್ನು ನಿಮ್ಮ ಪ್ರಶ್ನೆಗಳಿಗೆ ಏನಾದರೂ ಬಾಕಿ ಇದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹೋಗಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ನೀವು ಹಾಕ್ಬೋದಾಗಿರುತ್ತೆ. ಅಥವಾ ಇನ್ನೂ ಹೆಚ್ಚಿನದಾಗಿ ಮಾತಾಜಿಯವರೊಟ್ಟಿಗೆ ನೀವು ಸಂಪರ್ಕ ಮಾಡಬೇಕಾಗಿದೆ, ತುಂಬ ವಿಷಯಗಳನ್ನ ಹಂಚ್ಕೋಬೇಕಾಗಿದೆ ಅಂತ ಹೇಳಿದರೆ ಕನ್ಸಲ್ಟೇಷನ್ ನಂಬರ್ ಕೊಟ್ಟಿದ್ದೀವಿ. ಅದನ್ನು ನೇರ ಪ್ರಸಾರದ ಮುಗಿದ ನಂತರ ನೀವು ಆ ನಂಬರ್ಗೆ ಸಂಪರ್ಕ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಸದ್ಯಕ್ಕೆ ಮಿಥುನ ರಾಶಿಯವರಿಗೆ ಈ ಗೋಚಾರದಿಂದ ಸಿಗ್ತಾ ಇರ್ತಕ್ಕಂಥ ಫಲಗಳೇನಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ವಕ್ರಿ ಬುಧ ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ಮೊದಲನೆಯದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಾಗತ್ತೆ. ಬೇರೆಯವರಿಂದ ನಿಮ್ಮ ಬಗ್ಗೆ ನೀವು ಟೀಕೆಯನ್ನು ಕೇಳಬೇಕಾಗಿ ಬರಬಹುದು. ನೀನು ಹೀಗೆ, ಯಾವಾಗಲೂ ಹೀಗೆ, ಮೊದಲಿಂದಾನು ಹೀಗೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು. ಮತ್ತು ಇನ್ನೊಂದು, ಕೆಲವು ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವರು ಮಾಡ್ತಾ ಇದ್ದಂತಹ ಟೀಕೆ ಎಲ್ಲ ಮುಗಿತಪ್ಪ, ಇವ್ರು ಯಾರೋ ಯಾವಾಗಲೂ ನಾನು ನೋಡಿದರೆ ಹೀಗೆ ಹೇಳ್ತಾ ಇದ್ರು, ಅದೆಲ್ಲ ಆಯಿತು, ದೂರ ಹೋದರು ಅಂತ ತಿಳ್ಕೊಂಡಿದ್ರೆ ಅವರು ವಾಪಸ್ ಬಂದು ತಿರ್ಗಾ ಪುನಃ ನಿಮಗೆ ನೀನು ಆ ರೀತಿ ಬದಲಾಗಬೇಕು, ಈ ರೀತಿ ಬದಲಾಗಬೇಕು ಅಂತ ಹೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದು ಬಾಸ್ ಆಗಿರಬಹುದು, ತಂದೆ ತಾಯಿ ಇರಬಹುದು, ಅಥವಾ ಇನ್ನೊಬ್ಬರು ಯಾರೋ ಒಬ್ಬರು ನಿಮ್ಮ ಮಿತ್ರ ವೃಂದದಲ್ಲಿ ಆಗಿರಬಹುದು. ಹೀಗಾಗಿ ಈಗ ಮಿಥುನ ರಾಶಿಯವರಿಗೆ ಕೆಲವೊಂದು ವೈಯಕ್ತಿಕವಾದಂತಹ ಬದಲಾವಣೆಗಳು, ಮಾತಿನಲ್ಲೂ ಕೂಡ ಸ್ವಲ್ಪ ಬೇರೆಯವರೊಂದಿಗೆ ಮಾತನಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನೀವು ಮಾತನಾಡಬೇಕು ಅನ್ನುವಂತಹ ಟೀಕೆಗಳನ್ನು ಕೇಳಬೇಕಾದಂತಹ ಸಂದರ್ಭಗಳು ಈಗ ಒದಗಿ ಬರ್ತಾ ಇದೆ. ಕಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ತಿಳ್ಕೊಳ್ಳೋಣ. ಕರ್ಕ ರಾಶಿಯವರಿಗೆ ಇದರಿಂದ ಸ್ವಲ್ಪ ಕಷ್ಟಕರವಾದಂತಹ ಫಲ. ಈಗಾಗಲೇ ಅಲ್ಲಿ ರವಿ ಕೂಡ ಇದ್ದಾನೆ, ಮತ್ತು ಬುಧ ರವಿಯನ್ನು ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ಅವರ ಯುತಿ ಆಗ್ತಾ ಇರೋದ್ರಿಂದ ಹೆಚ್ಚಿನ ತೊಂದರೆ, ಮಿತ್ರತ್ವಗಳಲ್ಲಿ ದೊಡ್ಡದಾದಂತಹ ಒಡಕು ಮತ್ತು ಮುಖ್ಯವಾದಂತಹ ನಿಮ್ಮ ಆದಾಯ ಮೂಲಗಳಲ್ಲಿ ಕಡಿತ. ಅಂದರೆ ನಿಮಗೆ ದುಡ್ಡು ಬರೋದು ಸ್ವಲ್ಪ ನಿಂತು ಹೋಗಬಹುದು, ಖರ್ಚು ವೆಚ್ಚಗಳು ತುಂಬ ಹೆಚ್ಚಾಗಬಹುದು. ಮಿತ್ರತ್ವಗಳಲ್ಲಿ ಕೊನೆಯಾಗೋದ್ರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ, ಮುಖ್ಯವಾದಂತಹ ಕೆಲವು ಪ್ರಾಜೆಕ್ಟ್ ಇತ್ಯಾದಿಗಳೂ ಕೂಡ ಕೊನೆಗೊಳ್ಳಬಹುದು. ಬೇರೆಯ ಉದ್ಯಮ ಮಾರ್ಗವನ್ನು ನೀವೀಗ ಹುಡುಕಬೇಕಾಗಿ ಬರಬಹುದು. 3 ಗ್ರಹಗಳಲ್ಲಿ ಚಂದ್ರ ಕೂಡ ಬರ್ತಾನೆ ಇನ್ನೊಂದೆರಡು ದಿನಗಳ ನಂತರ. ಹಾಗಾಗಿ ಈಗ ನಿಮಗೆ ಬಹಳನೇ ಸ್ವಲ್ಪ ಕಷ್ಟಕರವಾದಂತಹ ಸಮಯ ಈ ಗೋಚಾರಗಳಿಂದ ನಡೀತಾ ಇದೆ. ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಮಾತನಾಡಿಸೋಣ. ನಮಸ್ತೆ.
ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಬೆಂಗಳೂರಿಂದ ಶೋಭಾ ಅಂತ ಮಾತಾಡ್ತಾ ಇರೋದು. ಓಕೆ ಅಮ್ಮ, ಹೇಳಿ, ಯಾರ ವಿಚಾರವಾಗಿ ನೀವು ಪ್ರಶ್ನೆನ ಕೇಳೋದಿದೆ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಅವ್ರು ಹುಟ್ಟಿರ್ತಕ್ಕಂಥ ದಿನಾಂಕವನ್ನ ಹೇಳಿ. ಅವನು 28/11/2001. 28/11/2001. ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿಮ್ಮ. 4:28. 4:25. 28 28. ಹೇಳಿ, ಬೆಳಗ್ಗಿನ ಸಂಜೆನಾ? ಸಂಜೆ ಹುಟ್ಟಿದ್ದು, ಬೆಂಗಳೂರು ಹುಟ್ಟಿದ್ದು. ಸಂಜೆ, ಬೆಂಗಳೂರು. ಓಕೆ. ಹಾ. ಹೇಳಿ, ಪ್ರಶ್ನೆ ಹೇಳಿಮ್ಮ. ನಿಮ್ಮ ಮಗನ ಕುರಿತಾಗಿ ಯಾವ ರೀತಿಯಾದಂತಹ ಪ್ರಶ್ನೆಗಳಿದೆ? ಒಂದು ವಿದ್ಯಾಭ್ಯಾಸ ಹೇಗಿದೆ ಇರುತ್ತೆ, ಭವಿಷ್ಯ ಮುಂದೆ ಹೆಂಗಿರುತ್ತೆ ಅಂತ ಕೇಳೋಣ ಅಂತ. ಓಕೆ, ಅವ್ರ ವಿದ್ಯಾಭ್ಯಾಸ ಜೊತೆಗೆ ಅವರ ಭವಿಷ್ಯದಲ್ಲಿ ಏನೇನು ಆಗು ಹೋಗುಗಳಿವೆ ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಇದೆ. ಹಾ. ಖಂಡಿತ ಮಾತಾಜಿ ಅವರಿದ್ದಾರೆ, ನೇರವಾಗಿ ನೀವು ಅವರೊಟ್ಟಿಗೆ ಮಾತನಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಮಾತನಾಡಿಮ್ಮ. ಓಕೆ. ನಮಸ್ಕಾರ ಮೇಡಮ್. ಶುಭಮಸ್ತು, ಶ್ರೀಕೃಷ್ಣ ವಿಜಯತೆ. ಹೇಳಿಮ್ಮ, ಏನು ಓದ್ತಾ ಇದ್ದಾರೆ ಈಗ? ವಿದ್ಯಾಭ್ಯಾಸ ಹೆಂಗಿರುತ್ತೆ, ಭವಿಷ್ಯ ಹೆಂಗಿರುತ್ತೆ ಅಂತ ಕೇಳೋಣ ಅಂತ. ಈಗ ಏನು ಮಾಡ್ತಾ ಇದ್ದಾರೆ ಅವರು? ಇವಾಗ MBA ಮಾಡ್ತಾ ಇದ್ದಾನೆ, ಬಂದು ದುಬೈಯಲ್ಲಿ ಹೋಗಿದ್ದಾನೆ. ಹೆಂಗಿರುತ್ತೆ ಅದು ಅಂತ ಕೇಳೋಣ ಅಂತ. ನಿಮ್ಮ ಮಗ ಕೋಟ್ಯಾಧಿಪತಿ ಆಗ್ತಾರಮ್ಮ, ಮಿಲಿಯನೇರ್ ಆಗ್ತಾರೆ. ಬಹಳ ಚೆನ್ನಾಗಿದೆ ಜಾತಕ, ಅದ್ಭುತವಾಗಿದೆ. ತುಂಬ ಒಳ್ಳೊಳ್ಳೆ ಯೋಗಗಳಿದೆ. ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ, ಯಾವ ಯೋಚನೆನೂ ಇಲ್ಲ. ಅದೇ ಮುಂದಿನ ಭವಿಷ್ಯ ಹೆಂಗಿರುತ್ತೆ ಅಂತ ಒಂದು ಲೈಫ್ ಚೆನ್ನಾಗಿಯೇ ಇದೆ, ಎಲ್ಲವೂ ತುಂಬ ಚೆನ್ನಾಗಿದೆ. ತುಂಬ ಹಣವನ್ನು ಮಾಡ್ತಾರೆ ಮತ್ತು ಬೇರೆ ದೇಶದಲ್ಲೇ ಕೂಡ ವಾಸ ಮಾಡ್ತಾರೆ. ಅಲ್ಲೇ ಚೆನ್ನಾಗಿ ಮದುವೆ ಆಗಿರ್ತಾರೆ, ನಿಮ್ಮನ್ನು ಅಲ್ಲೇ ಕರೆಸ್ಕೊಳ್ತಾರೆ. ಎಲ್ಲ ರೀತಿಯಲ್ಲಿ ಸುಖವನ್ನು ನೋಡ್ತಾರೆ, ನಿಮಗೂ ಸುಖವನ್ನು ಕೊಡ್ತಾರೆ. ಧನ್ಯವಾದಗಳು ಅಮ್ಮ, ಕರೆ ಮಾಡಿದ್ದಕ್ಕಾಗಿ. ಜೊತೆಗೆ ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನೇರ ಪ್ರಸಾರದ ನಂಬರ್ ಜೊತೆಗೆ ಇನ್ನು ಕನ್ಸಲ್ಟೇಷನ್ ನಂಬರ್ನ ಸಾಕಷ್ಟು ಜನ ಗೊಂದಲ ಮಾಡ್ಕೋತಾ ಇದ್ದೀರಾ. ಯಾವ ರೀತಿಯಾದಂತಹ ಗೊಂದಲಗಳು ಬೇಡ. ನೇರ ಪ್ರಸಾರದ ನಂಬರ್ ಅಂತ ನಾವು ಹಾಕಿರೋ ನಂಬರ್ಗೆ ನೀವು ಕರೆ ಮಾಡಿದಾಗ ಇಲ್ಲಿ ಕನೆಕ್ಟ್ ಆಗುತ್ತೆ, ನೀವು ನೇರವಾಗಿ ಮಾತಾಚಿಯವರೊಟ್ಟಿಗೆ ಮಾತನಾಡಬಹುದಾಗಿರುತ್ತೆ. ಈ ನೇರ ಪ್ರಸಾರದ ಹೊರತುಪಡಿಸಿ ನಿಮ್ಗೆ ಯಾರಿಗೂ ಕರೆ ಸಿಕ್ಕಿಲ್ಲ, ಇನ್ನೂ ಹೆಚ್ಚಿನದಾಗಿ ಪ್ರಶ್ನೆ ಇದೆ ಅಂತ ನಿಮಗೇನಾದ್ರೂ ಅನ್ಸಿದ್ರೆ ಅಂಥವರು ಮಾತಾಜಿಯವರೊಟ್ಟಿಗೆ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಬಯಸ್ತಾ ಇದ್ರೆ ಕನ್ಸಲ್ಟೇಷನ್ ನಂಬರ್ನ ನೀವು ಸಂಪರ್ಕ ಮಾಡಬಹುದಾಗಿರುತ್ತೆ. ಆದರೆ ನೇರ ಪ್ರಸಾರದ ಸಮಯದಲ್ಲಿ ನೀವು ಈ ನಂಬರ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿಯಾದಂತಹ ಉಪಯೋಗ ಆಗೋದಿಲ್ಲ. ಈ ಸಮಯದಲ್ಲಿ ಆ ನಂಬರ್ನ ಯಾರು ಕೂಡ ಸಂಪರ್ಕ ಮಾಡೋ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಸದ್ಯಕ್ಕೆ ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ? ಕರೆಯನ್ನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಏನು ಉಳಿದ ರಾಶಿಗಳ ಬಲ ಏನಿದೆ ಅಂತ ನೋಡೋಣ. ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ, ಬನ್ನಿ ನೋಡೋಣ. ಸಿಂಹ ರಾಶಿಯವರಿಗೆ ನಿಮ್ಮ ಲಾಭ ಸ್ಥಾನಕ್ಕೆ ಬುಧ ವಾಪಸ್ ಹೋಗ್ತಾ ಇದ್ದಾನೆ, ವಕ್ರಿ ಬುಧ. ಹೀಗಾಗಿ ಸ್ವಲ್ಪ ಧನಾಗಮ ಖಂಡಿತ ಸಾಧ್ಯ. ಮಿತ್ರತ್ವಗಳಲ್ಲಿ ಈಗ ಒಳ್ಳೆಯ ವಾತಾವರಣವನ್ನು ನೀವು ನೋಡ್ತೀರಿ. ಕೆಲವೊಂದು ಮಿತ್ರತ್ವಗಳು ಒಡಕು ಉಂಟಾಗಿ ಬಿಟ್ಟು ಹೋಗುತ್ತೇನೋ ಅನ್ನೋಂತಹ ಭಯವಿದ್ರೆ ಅಂತಹವುಗಳಿಗೆಲ್ಲದಕ್ಕೂ ಈಗ ಇನ್ನೊಮ್ಮೆ ಇನ್ನೊಂದು ಅವಕಾಶವನ್ನು ಕೊಟ್ಟು ನೀವು ನೋಡಬಹುದು. ಮತ್ತು ಈ ಮಿತ್ರರಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ ಮತ್ತು ಧನಾಗಮ ಕೂಡ ಸಾಧ್ಯ. ಹೀಗಾಗಿ ಆದಷ್ಟು ಹೆಚ್ಚು ಮಿತ್ರರೊಡನೆ ಈಗ ಸಂಪರ್ಕವನ್ನು ಮಾಡೋದು ಒಳ್ಳೆಯದು. ಆದರೆ ಮನೆಯವರಿಗೆ ಮತ್ತು ದಾಂಪತ್ಯದ ವಿಷಯದಲ್ಲಿ ಇದು ಅಷ್ಟೊಂದು ಶುಭಕರವಾಗಿಲ್ಲ. ಆಚೆ ಕಡೆ ನೀವು ತುಂಬ ಬ್ಯುಸಿ ಆಗೋದ್ರಿಂದ ಮನೆಯವರ ಕಡೆ ಹೆಚ್ಚಿನ ಗಮನ ಕೊಡೋಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ ನೋಡಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ಇದರಿಂದ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ, ಬನ್ನಿ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ನಿಂತು ಹೋದಂತಹ ಒಂದು ಕೆಲಸ ಅಥವಾ ಏನೋ ಮುಗಿದೇ ಹೋಯ್ತು ನನ್ನ ಜವಾಬ್ದಾರಿ, ಪರವಾಗಿಲ್ಲ ಅಂತ ನೀವು ಅಂದ್ಕೊಂಡಿದ್ದಂತಹ ಒಂದು ಸ್ವಲ್ಪ ತಲೆನೋವಿನ ಕೆಲಸ ಈಗ ನಿಮಗೆ ವಾಪಸ್ ಬರುತ್ತೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಈಗ ನಿಭಾಯಿಸಲೇಬೇಕಾಗತ್ತೆ. ಇದನ್ನು ನಿಭಾಯಿಸೋದ್ರಿಂದ ನಿಮಗೆ ಇನ್ನೂ ಸ್ವಲ್ಪ ಗೌರವ ಹೆಚ್ಚಾಗುತ್ತೆ. ಈಗಾಗಲೇ ಬಹಳ ಒಳ್ಳೆಯ ಸಮಯವನ್ನು ನೀವು ನೋಡ್ತಾ ಇದ್ದೀರಿ. ಬುಧ 11ರಲ್ಲೂ ಮತ್ತು 10ರಲ್ಲೂ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ. 11ರಲ್ಲಿದ್ದಾಗ ನಿಮಗೆ ಧನಾಗಮ, ಇಷ್ಟಾರ್ಥ ಸಿದ್ಧಿ, ಒಡನಾಟ ಮಿತ್ರರೊಡನೆ, ಬಂಧುಗಳೊಡನೆ ಆಗಿತ್ತು. ಈಗ ಕಾರ್ಯಕ್ಷೇತ್ರದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡ್ತೀರಿ. ಪುನಃ ಬುಧ ಕರ್ಕ ರಾಶಿಗೆ ಬಂದಾಗ ಇನ್ನೂ ಕೂಡ ಹೆಚ್ಚಿನ ಧನಾಗಮ ಮತ್ತು ಹೆಚ್ಚಿನ ಸಂತೋಷ. ಈ ಗೋಚಾರ ನಿಮಗೆ ಶುಭಕರ. ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ.
ನಮಸ್ತೆ. ನಮಸ್ತೆ, ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ. ಮಾಡ್ತಾ ಇದ್ದೀನಿ. ಹೇಳಿಮ್ಮ, ಯಾರು ಮಾತನಾಡ್ತಾ ಇರೋದು? ಮೇಡಮ್ ನನ್ನ ಹೆಸರು ವಿದ್ಯಾ ಅಂತ, ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇರೋದು. ಸರಿ, ಹೇಳಿ. ಯಾರ ವಿಚಾರವಾಗಿ ನಿಮ್ಮ ಪ್ರಶ್ನೆ ಕೇಳೋದಿದೆ? ನನ್ನ ಮಗಳ ವಿಚಾರವಾಗಿ ಕೇಳ್ಬೇಕಿತ್ತು. ಖಂಡಿತ. ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿಮ್ಮ. 15/7/2017. ಹಾ, 2017. 2017. 17. 15. ಓಕೆ, ಹೇಳಿ. ಅವರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. 10:47 ಬೆಳಿಗ್ಗೆ. 10:47 AM. ಮೈಸೂರು. ಮೈಸೂರು. ಹೇಳಿ, ಏನ್ ಪ್ರಶ್ನೆ ಇದೆ ಮಗಳ ಕುರಿತಾಗಿ ನಿಮಗೆ? ನಾನು ಶಿಕ್ಷಣದ ಬಗ್ಗೆ ಕೇಳ್ಬೇಕಿತ್ತು, ಫ್ಯೂಚರ್ ಬಗ್ಗೆ ಕೇಳ್ಬೇಕು. ತುಂಬಾ ಮಂಕ್ ಆಗಿರ್ತಾಳೆ ಅಂತ, ಏನು ಆಕ್ಟಿವ್ ಆಗಿಲ್ಲ ಅವಳು. ಹಾಗಾಗಿ ಏನಕ್ಕೆ ಈ ರೀತಿ ಇದ್ದಾಳೆ ಅವಳು ಅಂತ ತಿಳ್ಕೊಬೇಕಿತ್ತು. ಖಂಡಿತ. ಅವ್ರ ಎಜುಕೇಶನ್ ಹೇಗಿರುತ್ತೆ, ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಪ್ರಶ್ನೆಗಳಿದೆ ಆಗಿದ್ರೆ. ಹೌದು ಹೌದು. ಖಂಡಿತ. ಮಂಕ್ ಆಗಿರ್ತಾಳೆ ಸ್ವಲ್ಪ. ಓಕೆ, ತುಂಬ ಸ್ವಲ್ಪ ಮಂಕ್ ಆಗಿ ಇರ್ತಾರೆ, ಆಕ್ಟಿವ್ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆ. ಹೌದು. ಖಂಡಿತ. ಮಾತಾಜೂರಿದ್ದಾರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಾರೆ. ನೇರವಾಗಿ ಅವರೊಟ್ಟಿಗೆ ಮಾತನಾಡಬಹುದು. ಮಾತನಾಡಿಮ್ಮ. ನಮಸ್ತೆ ಅಮ್ಮ, ಚೆನ್ನಾಗಿ. ಶುಭಮಸ್ತು. ಶ್ರೀಕೃಷ್ಣ ವಿಜೇತೆ. ಹೇಳಿಮ್ಮ. ಅಮ್ಮ, ಅದೇ ನನ್ನ ಮಕ್ಕಳು ಸ್ವಲ್ಪ ಮಂಕ್ ಆಗಿರ್ತಾರೆ ಅಂತ, ಆಕ್ಟಿವ್ ಇಲ್ಲ. ಎಜುಕೇಶನ್ ಎಲ್ಲ ಹೇಗಿದೆ ಅಂತ ಕೇಳೋಣ ಅಂತ. ಅವ್ರ ಜಾತಕ ತುಂಬ ಚೆನ್ನಾಗಿದೆ, ಮುಂದೆ ಬಹಳ ಚೆನ್ನಾಗಿರ್ತಾರೆ. ಇವಾಗ ಸ್ವಲ್ಪ ಮಂಕಾಗಿರೋದು ಅದೆಲ್ಲದನ್ನು ಕೂಡ ಈ 7.5 ಅಂತ ಹೇಳ್ತೀವಲ್ಲ, ಶನಿಯ ಪ್ರಭಾವ. ಶನಿ ಈಗ ಅವರ ರಾಶಿಯಲ್ಲೇ ಇದ್ದಾನೆ, ಹೀಗಾಗಿ ಸ್ವಲ್ಪ ತೊಂದರೆ, ಮನಸ್ಸಿಗೆ ಕ್ಲೇಶ. ಎಲ್ಲ ಕ್ಲೇಶಗಳನ್ನು ಎಲ್ಲ ಒಂದು ತಾಯಿ ತಂದೆಗಳ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಇನ್ನು ಬಹಳ ಚಿಕ್ಕ ಮಗು ಅದು. ನಿಮಗೆ ಇನ್ನೊಂದು ಮಗು ಇದೆಯಾ? ಇದೆ, ಇವಳೊಬ್ಳೇನಾ? ಹೌದು, ಇನ್ನೊಬ್ಳು ಇದ್ದಾಳೆ, ತಂಗಿ ಇದ್ದಾಳೆ. ತಂಗಿ ಇದ್ದಾಳ? ಅವಳಿಗೆ ಎಷ್ಟು ವರ್ಷ? ಅವಳಿಗೆ ಇವಾಗ 3 ವರ್ಷ. ಹಾಂ, ನಿಮ್ಮ ಗಮನ ಪೂರ್ತಿ ಆ ಮಗುವಿನ ಕಡೆಗೆ ಹೋಗಿತ್ತಂತ, ಅದಕ್ಕೆ ಬೇಜಾರಿದೆ. ಹೀಗಾಗಿ ಅವಳ ಜೊತೆ ಜಾಸ್ತಿ ಸಮಯವನ್ನು ನೀವು ಕಳಿಬೇಕು. ಅವಳಿಗೊಂಚೂರು ಹೆಚ್ಚಿನ ಅಟೆನ್ಷನ್ ಮತ್ತು ಪ್ರೀತಿಯನ್ನು ಈಗ ನೀವು ಕೊಡಬೇಕಾಗತ್ತೆ. ಆ ಮಗು ಒಂಥರ ಇನ್ನೊಂದು ಮಗು ಬಂದಾಗಿನಿಂದ ತಾನು ಒಂದು ಸ್ವಲ್ಪ ಆಗಿದ್ದೀನಿ ಅನ್ನೋ ಭಾವನೆಯನ್ನು ಹೊಂದಿರಬಹುದು ಮನಸ್ಸಲ್ಲಿ. ಇನ್ನೇನು ದೊಡ್ಡ ತೊಂದರೆ ಆಗೋದಕ್ಕೆ ಅದಕ್ಕಿನ್ನೂ ತುಂಬ ಚಿಕ್ಕ ವಯಸ್ಸು. ಹೀಗಾಗಿ ಅವಳು ಮಂಕಾಗಿರೋದು. ಅಪ್ಪ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಹಳ ಒಳ್ಳೊಳ್ಳೆಯ ಯೋಗಗಳಿದೆ ಅವಳಿಗೆ. ಆದ್ದರಿಂದ ಅವಳು ಒಳ್ಳೆ ಮನೆಯನ್ನು ಸೇರ್ತಾಳೆ. ಬಹಳ ಚೆನ್ನಾಗಿ ಹೋದ ಮನೆಗೂ ನಿಮ್ಮ ಮನೆಗೂ ಕೀರ್ತಿಯನ್ನು ತರ್ತಾಳೆ. ತುಂಬ ಚೆನ್ನಾಗಿದೆ ಜಾತಕ. ಆದರೆ ಈಗ ಅವಳಿಗೆ ನಿಮ್ಮ ಪ್ರೀತಿಯ ಅವಶ್ಯಕತೆ ತುಂಬ ಇದೆ. ಎಷ್ಟು ವರ್ಷ ಕಫ ಸಮಸ್ಯೆ ತುಂಬ ಇದೆ. ಕಫ ಸಮಸ್ಯೆ ಕೂಡ ಅದು ಅವರ ರಾಶಿಯಿಂದ ಆಗ್ತಾ ಇರೋದು. ಅದಕ್ಕೆಲ್ಲದಕ್ಕೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡಿ, ಅದಕ್ಕೆ ಅಲೋಪತಿ ಮೆಡಿಸಿನ್ ಕೊಡ್ತಾ ಹೋಗಬೇಡಿ. ಇದು ಈ ರೀತಿ ಇರೋದು ಇನ್ನೊಂದು 7-8 ತಿಂಗಳ ತನಕ ಇರುತ್ತೆ. ಆದರೆ ಈಗ ಗುರುಬಲ ಬಂದಿರೋದ್ರಿಂದ ಕ್ರಮೇಣ ಸರಿ ಹೋಗುತ್ತೆ. 7-8 ತಿಂಗಳು ಈ ರೀತಿ ಇರಬಹುದು ಅಷ್ಟೇ. ಅದಾದಮೇಲೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಹೆಚ್ಚಿನ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ಅಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ, ಸದ್ಯಕ್ಕೆ ತುಲಾ ರಾಶಿಯವರಿಗೆ ಈ ಗೋಚಾರದಿಂದ ಸಿಗ್ತಾ ಇರ್ತಕ್ಕಂಥ ಫಲಗಳೇನಿದೆ ಅಂತ ನೋಡೋಣ ಬನ್ನಿ. ತುಲಾ ರಾಶಿಯವರಿಗೆ ಬುಧ ಕರ್ಕ ರಾಶಿಯನ್ನು ಪ್ರವೇಶ ಮಾಡಿದಾಗ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಯಶಸ್ಸು ಮತ್ತು ಮನಸ್ಸಿಗೆ ನೆಮ್ಮದಿಯೆಲ್ಲ ಪ್ರಾಪ್ತಿಯಾಗಿತ್ತು. ಈಗ ಭಾಗ್ಯಸ್ಥಾನಕ್ಕೆ ವಕ್ರಿ ಬುಧ ವಾಪಸ್ ಹೋಗ್ತಾ ಇರೋದ್ರಿಂದ ಭಾಗ್ಯದಲ್ಲಿ ಏರುಪೇರು ಶುರುವಾಗುತ್ತೆ. ಯಾರ್ಯಾರು ನಿಮ್ಮನ್ನು ಬಹಳ ಗೌರವಾನ್ವಿತವಾಗಿ ನೋಡ್ತಾ ಇದ್ರೋ, ಎಲ್ಲವೂ ನಿಮ್ಮ ಪರವಾಗಿ ಕೊಡ್ತಾ ಇದ್ರೋ ಅಂಥವರು ಈಗ ಸ್ವಲ್ಪ ಹಿಡಿತ ತೋರಿಸಬಹುದು. ಹೀಗಾಗಿ ನಿಮಗೆ ಅದೃಷ್ಟ ಪರೀಕ್ಷೆಗಳು ಪುನಃ ಶುರುವಾಗುತ್ತೆ. ಮಾತಿನಿಂದ ತೊಂದರೆಗೆ ಸಿಲುಕಿ ಹಾಕಿಕೊಳ್ಳುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಮತ್ತು ಯಾರ್ಯಾರು ಅಧಿಕಾರದಲ್ಲಿದ್ದಾರೋ ಅಂತಹವರೊಡನೆ ಬಹಳ ವಿನಯಪೂರ್ವಕವಾಗಿ ಮಾತನಾಡಬೇಕು. ಇಲ್ಲದೆ ಹೋದರೆ ಕಷ್ಟಗಳು ಹೆಚ್ಚಾಗಬಹುದು. ಸದ್ಯಕ್ಕೆ ಒಂದು ಕರೆ ಸಿದ್ಧವಾಗಿದೆ, ಬನ್ನಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಶಾಂಭವಿ ಅಂತ ಮಾತಾಡ್ತಿರೋದು. ಶಾಂಭವಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ರಣಬಿಂದೂರಿಂದ ಕಾಲ್ ಮಾಡ್ತಿರೋದು. ಹೇಳಿಮ್ಮ. ಎಸ್, ಯಾರ ವಿಚಾರವಾಗಿ ನೀವು ಪ್ರಶ್ನೆಯನ್ನ ಕೇಳೋದಿದೆ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಿಮ್ಮ, ದಿನಾಂಕವನ್ನ ಹೇಳಿ, ಹುಟ್ಟಿರ್ತಕ್ಕಂಥ ದಿನಾಂಕವನ್ನ ಹೇಳಿ. 9/12/2005. 9/12/2005. ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ.
ಬೆಳಿಗ್ಗೆ 9 ಗಂಟೆ 10 ಗಂಟೆ ಒಳಗಡೆ. 9ರಿಂದ 10 ಗಂಟೆ ಒಳಗಡೆ. ಹೇಳಿ, ಯಾವ ಊರಿನಲ್ಲಿ ನೀವು ಹುಟ್ಟಿರೋದು? ರಾಣೆಬೆನ್ನೂರಿನಲ್ಲಿ. ರಾಣಬೆನ್ನೂರೇನೆ. ಓಕೆ, ಹೇಳಿಮ್ಮ, ನಿಮ್ಮ ಪ್ರಶ್ನೆ ಏನಿದೆ? ನಾನು PC ಎಕ್ಸಾಮ್ ಕಟ್ಟಿದ್ದೆ, ಹ್ಮ್. ಅದಕ್ಕೆ ಸ್ಟಡಿನೂ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಜಾಬ್ ಆಗುತ್ತೋ ಇಲ್ಲ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ಓಕೆ, ನೀವು ಎಕ್ಸಾಮ್ ಬರೆದಿದ್ದೀರಿ, ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡ್ತಾ ಇದ್ದೀರಿ. ಅದು ಆಗುತ್ತೆ ಇಲ್ವೋ ಅನ್ನೋದು. ಇನ್ನು ಎಕ್ಸಾಮ್ ಬರ್ದಿಲ್ಲ, ಅಪ್ಲಿಕೇಶನ್ ಹಾಕಿ ಓದ್ತಾ ಇದ್ದೀನಿ. ಓಕೆ ಓಕೆ, ಇನ್ನೂ ಎಕ್ಸಾಮ್ ಬರೆದಿಲ್ವಾ? ಓಕೆ, ಇಲ್ಲ. ಖಂಡಿತ ಖಂಡಿತ. ನಿಮ್ಮ ಪ್ರಶ್ನೆಗಳಿಗೆ ಮಾತಾಜಿಯವರು ಉತ್ತರ ಕೊಡ್ತಾರೆ. ಮಾತನಾಡಬಹುದು, ಅವರೊಟ್ಟಿಗೆ ನೇರವಾಗಿ ಮಾತನಾಡಿಮ್ಮ. ನಮಸ್ತೆ ಮಾತಾಜಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ. ಯಾವ ಪರೀಕ್ಷೆ ಬರೆದಿದ್ದೀರಿ ನೀವು? ಇನ್ನೂ ಬರ್ದಿಲ್ಲ ಮೇಡಮ್, ಅಪ್ಲಿಕೇಶನ್ ಹಾಕೇನಿ PCಗೆ. ಹಾಂ, ಯಾವುದದು? ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಓಕೆ, ಅಪ್ಲಿಕೇಶನ್ ಹಾಕೇನಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್. ಹಾಂ, ಅದಕ್ಕೆ ಓದ್ತಾ ಇದ್ದೀನಿ. ಎಕ್ಸಾಮ್ ಆಗಸ್ಟ್ 2 ಕದವು. ಹೆಂಗೆ ಚೆನ್ನಾಗುತ್ತೋ ಇಲ್ಲೋ, ಗೌರ್ಮೆಂಟ್ ಜಾಬ್ ಆಗುತ್ತೋ ಇಲ್ಲ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ಆಗುತ್ತೆ. ಗೌರ್ಮೆಂಟ್ ಜಾಬು ಅದೆಲ್ಲದನ್ನು ನಿಮಗೇನು ಬೇಕೋ ಅದು ಖಂಡಿತವಾಗ್ಲೂ ಆಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ನೀವು ಕೆಲಸವನ್ನು ಮಾಡಬಹುದು, ಚೆನ್ನಾಗಿದೆ, ಆಗುತ್ತೆ. ಆದರೆ ಸ್ವಲ್ಪ ನೀವು ಅದನ್ನು ಸೀರಿಯಸ್ ಆಗಿ ತಗೊಂಡು ಮಾಡಬೇಕಾಗತ್ತೆ. ಒಂದೆರಡು ಸಣ್ಣ ಪುಟ್ಟ ಅಡೆತಡೆಗಳು ಬರಬಹುದು, ಅದನ್ನೆಲ್ಲದನ್ನು ಮೀರಿ ಛಲ ಬಿಡದೆ ನೀವು ಮುಂದೆ ಹೋಗಬೇಕು, ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ಉಳಿದ ನಿಮ್ಗೆ ಏನಾದರೂ ಹೆಚ್ಚಿನ ಪ್ರಶ್ನೆಗಳಿದೆ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಪ್ರಶ್ನೆಗಳನ್ನ ಹಾಕಬಹುದು. ನಿಮ್ಮ ವಿವರಗಳನ್ನ ಹಾಕೋದನ್ನ ದಯಮಾಡಿ ಮರಿಬೇಡಿ. ಜೊತೆಗೆ ನೇರ ಪ್ರಸಾರದ ನಂಬರ್ ಜೊತೆಗೆ ಕನ್ಸಲ್ಟೇಷನ್ ನಂಬರ್ನ ಯಾರೂ ಕೂಡ ಗೊಂದಲ ಮಾಡ್ಕೋಬೇಡಿ. ನೇರ ಪ್ರಸಾರದ ನಂಬರ್ಗೆ ಕರೆ ಮಾಡಿ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸದ್ಯಕ್ಕೆ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅಂತ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಬುಧನಿಂದ ಈಗ ಮನಸ್ಸಿಗೆ ಸಮಾಧಾನ ಪ್ರಾಪ್ತಿ. ಬುಧ ನವಮಕ್ಕೆ ಕರ್ಕದಲ್ಲಿ ಇದ್ದಾಗ ಸ್ವಲ್ಪ ಹಿರಿಯರಿಂದ ಮತ್ತು ಯಾರಿಗೆ ನಿಮ್ಮ ಮೇಲೆ ಅಧಿಕಾರ ಅನ್ನೋಂಥದ್ದು ಇದೆಯೋ ಅಂತಹವರಿಂದ ಬಹಳ ಟೀಕೆಯನ್ನು ಕೇಳ್ತಾ ಇದ್ರಿ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀನು ಹೀಗೆ ಮಾಡೋದು ಅನ್ನೋ ರೀತಿಯಲ್ಲಿ. ಈಗ ಅದರಿಂದ ಒಂದು ರೀತಿಯ ಸಣ್ಣದಾದಂತಹ ಒಂದು ಬ್ರೇಕ್ ಪ್ರಾಪ್ತಿಯಾಗುತ್ತೆ. ನಿಮ್ಮ ಬಗ್ಗೆ ಟೀಕೆ ಮಾಡೋದು ಎಲ್ಲವೂ ನಿಂತು ನೀನು ಬಹಳ ಒಳ್ಳೆಯವನು ಅಥವಾ ಒಳ್ಳೆಯವಳು ಅಂತ ಹೇಳಿ ನಿಮ್ಮನ್ನು ಸಮಾಧಾನ ಮಾಡಿ ಸಂತೈಸೋದಕ್ಕೆ ಎಲ್ಲರೂ ಈಗ ಮುಂದೆ ಬರ್ತಾರೆ. ಯಾರು ನಿಮ್ಮ ಬಗ್ಗೆ ಸ್ವಲ್ಪ ವಿಪರೀತವಾದಂತಹ ಭಾವನೆಗಳನ್ನೆಲ್ಲ ಇಟ್ಕೊಂಡಿದ್ರು, ಪ್ರತಿಕೂಲವಾದಂತಹ ಭಾವನೆಗಳನ್ನು ಇಟ್ಕೊಂಡಿದ್ರು, ಅವರೆಲ್ಲರೂ ಈಗ ನಿಮಗೆ ಗೌರವವನ್ನು ಕೊಟ್ಟು ಮಾತಾಡ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಮನಸ್ಸಿಗೆ ಈಗ ನೆಮ್ಮದಿ ಪ್ರಾಪ್ತಿ, ಆಧ್ಯಾತ್ಮಿಕವಾಗಿ ಕೂಡ ನಿಮಗೆ ಪ್ರಗತಿ ಪ್ರಾಪ್ತಿ. ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಬೆಂಗಳೂರಿಂದ. ಹೇಳಿಮ್ಮ, ಯಾರು ಮಾತಾಡ್ತಾ ಇರೋದು? ಮೊಮ್ಮಗನ ಬಗ್ಗೆ ಕೇಳಬೇಕು. ಹೇಳಿ, ನಮ್ಮ ಮೊಮ್ಮಗನ ದಿನಾಂಕವನ್ನ ಹೇಳಿಮ್ಮ. 10 24/10/2001. 24ನೇ ತಾರೀಕು 10ನೇ ತಿಂಗಳು 2001ನೇ ಇಸವಿ. ಹೇಳಿ, ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. 8 ಗಂಟೆ 10 ನಿಮಿಷ. ಬೆಳಗಿನ ಸಂಜೆನಾ ಅಮ್ಮ? ಬೆಳಗ್ಗೆ. ಬೆಳಿಗ್ಗೆ. ಓಕೆ. ಯಾವ ಊರಲ್ಲಿ ಅವ್ರು ಹುಟ್ಟಿರೋದು ಅಮ್ಮ? ಬೆಂಗಳೂರಲ್ಲಿ. ಬೆಂಗಳೂರೇನಾ? ಓಕೆ. ಹೇಳಿ, ಏನ್ ಪ್ರಶ್ನೆ ಇದೆ ಮೊಮ್ಮಗನ ಕುರಿತು ನಿಮ್ಗೆ? ಮಗುದು ನಿನ್ನ ಮಾತು ಬಂದಿಲ್ಲ, ಓದಾಡ್ತಾ ಇಲ್ಲ. ಅದರಿಂದ ಕೇಳೋಣ ಅಂತ ಇಲ್ಲ. ಮಾತಿನ್ನ ಬಂದಿಲ್ವಾ ಅವರಿಗೆ? ಬಂದಿಲ್ಲ. ಮಾತಾಡೋದಿಲ್ವಾ ಅವರು? ಮಾತಾಡ್ತಾ ಇಲ್ಲ. ಓಕೆ, ಮಾತಾಡಬಹುದು. ಮಾತಾಡ್ಸಿಯವರೊಟ್ಟಿಗೆ ಪ್ರಶ್ನೆಯನ್ನ ಕೇಳಬಹುದು. ನೇರವಾಗಿ ಮಾತನಾಡಿಮ್ಮ. ಶುಭಮಸ್ತು. ಹೇಳಿಮ್ಮ, ಎಷ್ಟು ವಯಸ್ಸಾಗಿದೆ ಈಗ? ಎಷ್ಟು ವಯಸ್ಸಾಗಿದೆ ಹೇಳಿ? ಇವಾಗ 4 ವರ್ಷ ತುಂಬಿದೆ, 5ನೇ ವರ್ಷ ಬಿದ್ದಿದೆ. ಮೊದಲನೇ ಮಗುನ ಇದು ಎರಡನೇ ಮಗುನ? ಮೊಮ್ಮಗು ಮೊದಲನೇದು. ಮೊದಲನೇವನೇನಾ? ಡಾಕ್ಟ್ರಿಗೆಲ್ಲ ತೋರಿಸಿದ್ದೀರಮ್ಮ? ಡಾಕ್ಟರ್ಗೆಲ್ಲ ತೋರಿಸಿ 9 ತಿಂಗಳು ಮಗುಗೆ ಆರ್ಟಿಫೆಕ್ಟ್ ಚೆನ್ನಾಗಿತ್ತು. ಹಾಂ. 9 ತಿಂಗಳು ಮಗುಗೆ ಕಟ್ಟಿ ತಗೊಂಡು ಬಂದು ಅಡ್ಮಿಟ್ ಮಾಡಿದ್ರು. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
ಹ್ಞೂ ಒಂಬತ್ತು ದಿನ ಅವ್ರ ಮನೆ ಕರ್ಕೋದ್ರು, ಮಗು ಹುಷಾರಿಲ್ದಂಗಾಯ್ತು, ಅಡ್ಮಿಟ್ ಮಾಡಿದ್ರು. ಹ್ಞೂ ಅವಾಗಿಂದ ಕೆಲವು ಡಾಕ್ಟರ್ ತೋರಿಸಿದ್ರೆ ಬೇಗ ಇದಾಗಿರುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ, ಏನೂ ಆಗಲ್ಲ ಅಂತ ಹೇಳಿದ್ರು. ಹ್ಞೂ 1 ವರ್ಷಕ್ಕೆ ಮಾತಾಡುತ್ತೆ, 2 ವರ್ಷಕ್ಕೆ ಮಾತಾಡುತ್ತೆ ಅಂತ ಅಂದ್ರು. ಈಗ 4 ವರ್ಷ ಆದ್ರೂ ಸುಮ್ಮನೆ ಅಪ್ಪ ಅನ್ನತ್ತೆ, ಬೇರೆ ಮಾತು ಯಾವುದು ಮಾತಾಡಲ್ಲ. ಅಪ್ಪ ಅಂತಂತೂ ಹೇಳುತ್ತೆ, ಒಂದೆರಡು ಪದಗಳು ಮಾತಾಡ್ತಾ ಇದ್ದಾನೆ, ಒಂದೆರಡು ಪದಗಳಂತೂ ಮಾತಾಡ್ತಾ ಇದ್ದಾನೆ ಅಲ್ವಾ? ಗಂಡು ಮಗು ಅಲ್ವಾ? ಹ್ಞೂ ಅಪ್ಪ ಅಂತ ಇದ್ದಾನೆ. ಏನಾದ್ರು ಇದ್ರೆ ಎದ್ದು ನಿಂತ್ಕೊತಾನೆ, ಇಲ್ಲದವರು ಎದ್ದು ನಿಂತ್ಕೊಳ್ಳಲ್ಲ. ಅವನಾಗ ಅವನು ಎದ್ದು ನಿಂತ್ಕೊಳ್ಳಲ್ಲ. ಅವನಾಗ ಅವನು ಎದ್ದು ನಿಲ್ಲೋದಿಲ್ವಾ? ಬೇರೆದೆಲ್ಲ ಆಟ ಎಲ್ಲ ಆಡ್ತಾನ? ಏನ್ ಸುಮ್ಮನೆ ಇಲ್ಲ, ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೈತೆ. ಹ್ಞೂ ಇಲ್ಲಿ ಜಾತಕದಲ್ಲಿ ಸ್ವಲ್ಪ ತೊಂದರೆ ಕಾಣ್ತಾ ಇದೆ, ಯಾವುದೋ ನರಕ್ಕೆ ಸಂಬಂಧಿಸಿದಂತಹ ತೊಂದರೆ ಇರಬಹುದು. ಅದೀಗಾಗಲೇ ಡಯಾಗ್ನೋಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅದನ್ನು ನನಗೆ ತಿಳಿಯೋದಿಲ್ಲ. ಅದನ್ನು ಡಾಕ್ಟ್ರ್ ಹತ್ರ ಸರಿಯಾಗಿ ಸ್ಕ್ಯಾನಿಂಗ್ ಇತ್ಯಾದಿಗಳನ್ನು ಮಾಡಬೇಕಾಗತ್ತೆ. ಅದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗಬಹುದು ಇದೆಯೋ ಇಲ್ವೋ ಅನ್ನೋಂಥದ್ದು. ಆದರೆ ಈಗ ನೀವು ಅದಕ್ಕೆ ಪ್ರಯತ್ನ ಪಡಬೇಕಂತಂದರೆ ಯೋಗಕ್ಕೆ ಹಾಕ್ಬಿಡಿ. ಮಗುವನ್ನು ಯೋಗ ಕ್ಲಾಸಸ್ಗೆ ಕರ್ಕೊಂಡು ಹೋಗಿ. ಈ ಫಿಸಿಯೋಥೆರಪಿ ಅದೆಲ್ಲದನ್ನು ಬರೀ ಅದನ್ನೇ ಮಾಡಿದರೆ ಸಾಲದು, ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಮಗು. ಆ ರೀತಿಯಲ್ಲಿ ನೀವು ನೋಡ್ಕೋಬೇಕು, ಒಬ್ಬನನ್ನೇ ಬಿಟ್ಟಿರಬೇಡಿ. ಯಾವಾಗಲೂ ಏನಾದರೂ ಮಾತನಾಡ್ಸೋಕ್ಕೆ ಪ್ರಯತ್ನ ಪಡಿ, ಮತ್ತು ಅವನನ್ನು ಆ್ಯಕ್ಟಿವ್ ಆಗಿ ಆಟ ಇತ್ಯಾದಿಗಳನ್ನು ಆಡೋಕ್ಕೆ ನೀವು ಕರ್ಕೊಂಡು ಹೋಗಿ ಮಕ್ಕಳ ಮಧ್ಯೆ ಬಿಡಿ ಜಾಸ್ತಿ. ಆವಾಗ ಮಕ್ಕಳ ಮಧ್ಯೆ ಇದ್ದಾಗ ಬೇರೆಯವರಿಂದ ನೋಡಿ ನೋಡಿ ಕಲಿತಾನೆ. ಸ್ಕೂಲು ಡೇ ಕೇರ್ ಅದಕ್ಕೆಲ್ಲ ಹಾಕಿದ್ದೀರಾ? ತೊಂದರೆ ಇಲ್ಲ, ಪರವಾಗಿಲ್ಲ. ಕರೆ ಕಟ್ಟಾಗಿದೆ. ಖಂಡಿತ ನಿಮ್ಮ ಪ್ರಶ್ನೆಗಳ ಹಾಗೆ ಉಳ್ಕೊಂಡಿರುತ್ತೆ. ಯೂಟ್ಯೂಬ್ ಸೆಕ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನಿಮ್ಮ ಪ್ರಶ್ನೆಗಳನ್ನ ಹಾಕಿ ಕುಲಂಕುಷವಾಗಿ ನಿಮ್ಮ ವರದಿಯನ್ನು ಅಲ್ಲಿ ಬರೆಯೋದನ್ನು ದಯಮಾಡಿ ಮರಿಬೇಡಿ ಅಂತ ಹೇಳ್ತೀನಿ. ಇದನ್ನು ನೇರ ಪ್ರಸಾರದ ಹೊರತಾಗಿ ಕೂಡ ನೀವು ಮಾತಾಜಿಯವ್ರನ್ನೊಟ್ಟಿಗೆ ಸಂಪರ್ಕ ಮಾಡಬಹುದು. ಕನ್ಸಲ್ಟೇಷನ್ ನಂಬರ್ನ ನಾವು ಹಾಕಿದ್ವಿ. ನೇರ ಪ್ರಸಾರದ ನಂತರ ನೀವು ನಂಬರ್ನ ಬೇರೆ ಸಮಯದಲ್ಲಿ ಸಂಪರ್ಕಿಸಬಹುದಾಗಿರುತ್ತೆ. ಸದ್ಯಕ್ಕೆ ಇನ್ನುಳಿದ ರಾಶಿ ಫಲಗಳು ಅಂತ ಹೇಳೋದಾದರೆ, ಧನು ರಾಶಿಯವ್ರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ನೋಡೋಣ. ಧನು ರಾಶಿಯವರಿಗೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ಬುಧ ವಾಪಸ್ ಬರ್ತಾ ಇದ್ದಾನೆ. ವಕ್ರಿ ಬುಧ ಸಪ್ತಮಕ್ಕೆ. ಹೀಗಾಗಿ ಪಾರ್ಟ್ನರ್ಶಿಪ್ ವಹಿವಾಟುಗಳಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರೊಡನೆ ದಾಂಪತ್ಯದಲ್ಲಿ ಮಿತ್ರತ್ವಗಳಲ್ಲಿ ಯಾವುದಾದ್ರೊಂದು ತೊಂದರೆ ಇತ್ತು ಅಂತಂದರೆ ಅದು ಪರಿಹಾರವಾಯಿತು ಅಂತ ನೀವು ತಿಳಿದುಕೊಂಡು ಮನಸ್ಸಿಗೆ ನೆಮ್ಮದಿ ಪಡ್ಕೊಂಡಿದ್ರೆ ಅದು ಪುನಃ ಈಗ ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳುತ್ತೆ. ಹೀಗಾಗಿ ಪಾರ್ಟ್ನರ್ಶಿಪ್ಗಳಲ್ಲಿದ್ದಂತಹ ಮನಸ್ತಾಪಗಳಾಗಲಿ ವೈಮನಸ್ಯಗಳಾಗಲಿ ಪುನಃ ಬರುವಂತಹ ಸಾಧ್ಯತೆ ಇದೆ. ಈ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಬಿಸ್ನೆಸ್ಸಲ್ಲಿ ಇರಬಹುದು, ವೈಯಕ್ತಿಕವಾಗಿರಬಹುದು, ಅಥವಾ ಜೀವನ ಸಂಗಾತಿಯ ಜೊತೆ ಇರಬಹುದು. ಈಗ ಬೇರೆಯವರೊಡನೆ ನೀವು ಯಾವ ರೀತಿಯಲ್ಲಿ ಸಹಕಾರ ಮಾಡ್ತೀರಿ ಅನ್ನೋದು ಮುಖ್ಯವಾಗಿರುತ್ತೆ. ದೊಡ್ಡದಾದಂತಹ ಉದ್ಯಮಗಳಲ್ಲಿ ಇರೋರಿಗಂತೂ ಬೇರೆಯವರ ಸಹಕಾರ ಈಗ ಬಹಳನೇ ಮುಖ್ಯವಾಗುತ್ತೆ. ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಕರೆಯನ್ನು ಸ್ವೀಕಾರ ಮಾಡೋಣ. ಕರೆ ಕಟ್ಟಾಗಿದೆ, ತೊಂದರೆ ಇಲ್ಲ. ಎಸ್, ಸದ್ಯಕ್ಕೆ ಮಕರ ರಾಶಿಯವ್ರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ? ಕರೆ ಮತ್ತೆ ಬಂದಿದೆ, ಬನ್ನಿ ನೋಡೋಣ. ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ ನಾವು ಮಾತನಾಡ್ತಾ ಇರೋದು? ನಮಸ್ತೆ. ಎಸ್, ಹೇಳಿ, ಯಾರು ಮಾತನಾಡ್ತಾ ಇರೋದು? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್, ಮಾದೇ ನಾಯಕ್ನಲ್ಲಿಂದ. ಹಲೋ, ಹೇಳಿಮ್ಮ, ಹೇಳಿ, ನಿಮ್ಮ ಹೆಸರು ಹೇಳಿ. ದಯವಿಟ್ಟು ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಅಂದ್ರೆ ಮಾತನಾಡೋಕ್ಕಾಗೋದಿಲ್ಲ, ನೇರ ಪ್ರಸಾರ ಆಗಿರೋದ್ರಿಂದ. ಲಕ್ಷ್ಮೀ ದೇವಿ ಅಂತ ಮೇಡಮ್. ಹೇಳಿಮ್ಮ, ಯಾರ ವಿಚಾರವಾಗಿ ಪ್ರಶ್ನೆಯನ್ನು ಕೇಳೋದಿದೆ? ನನ್ನ ಮಗನ ಪರವಾಗಿಲ್ಲ. ಮಗನ ಹೇಳಿ, ಅವರು ಹುಟ್ಟಿರ್ತಕ್ಕಂಥ ದಿನಾಂಕವನ್ನ ಹೇಳಿಮ್ಮ. 16 ಜನವರಿ 2015 ಮೇಡಮ್. 2018? 15. ಹೇಳಿ, ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. ರಾತ್ರಿ 12 ಮೇಡಮ್. ರಾತ್ರಿ 12 ಅಂದ್ರೆ ಬೆಳಗಿನ ಜಾವ 12? ಅಲ್ಲ, ರಾತ್ರಿ ಬೆಳಗಿನ ಜಾವ 12 ಆಗತ್ತೆ. ಮೇಡಮ್. 12 ಗಂಟೆಗೆ ಹುಟ್ಟಿದ್ದಾನೆ ಮೇಡಮ್ ರಾತ್ರಿ.
ಗುರುವಾರ ಶುಕ್ರವಾರ ಮಧ್ಯ 12 ಗಂಟೆ ಹುಟ್ಟಿದವನು. ಅಂದ್ರೆ ಶುಕ್ರವಾರ ಬೆಳಗಿನ ಜಾವ 12 ಗಂಟೆ ಆಗತ್ತೆ ಅಲ್ವಾ ಅಮ್ಮ? ಹಾ ಮೇಡಮ್, ಶುಕ್ರವಾರ ಆಗುತ್ತೆ. ಎಸ್. ಹೇಳಿ, ಅವ್ರು ಹುಟ್ಟಿರೋದು ಯಾವ ಊರಿನಲ್ಲಿ? ದಾವಣಗೆರೆಯಲ್ಲಿ. ದಾವಣಗೆರೆ. ಹಾ ಹೇಳಿಮ್ಮ, ಪ್ರಶ್ನೆ ಏನಿದೆ ಮಗನ ಕುರಿತಾಗಿ ನಿಮ್ಗೆ? ಮೇಡಮ್, ಅವನು ಈಗ ಸುಮಾರು ಕಳೆದ 5 ವರ್ಷದಿಂದ ಆಯ್ತು. ಅವ್ನು ತುಂಬಾ ಡಲ್ ಇದಾನೆ, ಹೇಳಿ ಮಾತು ಕೇಳಲ್ಲ, ಏನೇ ನಾವು ಹೇಳಿದ್ರು ಸ್ಪಂದಿಸಲ್ಲ. ಅವನದೇ ಒಂದ್ ದಾರಿಯಲ್ಲಿ ನಡೀತಾನೆ. ಓದ್ತಾನೆ, ಚೆನ್ನಾಗಿ ಓದ್ತಾನೆ. ಓದಿದ್ದು ಈಗ ಓದ್ತಾನೆ, ಬೆಳಗ್ಗೆ ಎದ್ದು ಮತ್ತೆ ಹೋಗಿರ್ತಾನೆ. ಫುಲ್ ಚೆನ್ನಾಗಿ ಓದಿದ್ದು ಬೆಳಗ್ಗೆ ಎದ್ದು ಮತ್ತೆ ಹೋಗಿರ್ತಾನೆ. ಹಠ ಜಾಸ್ತಿ, ಹೇಳಿ ಮಾತು ಕೇಳಲ್ಲ. ಬರೀ ಏನಾರ ಹೇಟ್ ಮಾಡ್ಕೊಂತಾನೆ ಇರ್ತಾನೆ. ಈ ರೀತಿ ಎಲ್ಲ ಮಾಡ್ತಾನೆ ಮೇಡಮ್. ಖಂಡಿತ ಓದಿದಂತೂ ತುಂಬಾ ತಲೆಗೆ ಹತ್ತಲ್ಲ ಅವನಿಗೆ. ಮಾತಾಜಿ ಅವರು ಇದ್ದಾರೆ, ಅದು ಯಾವ ರೀತಿಯಾದಂತಹ ಸಮಸ್ಯೆಗಳು, ಅದಕ್ಕೇನು ಪರಿಹಾರ, ಖಂಡಿತವಾಗಿ ನೀವು ಅವರೊಟ್ಟಿಗೆ ನೇರವಾಗಿ ಮಾತನಾಡಬಹುದು. ಮಾತನಾಡಿಮ್ಮ. ಶುಭಮಸ್ತು. ಶುಭಮಸ್ತು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಎಷ್ಟು ವಯಸ್ಸೀಗ ಮಗುಗೆ? 11 ವರ್ಷ. 12 ವರ್ಷ. ಓದಿದೆಲ್ಲ ಮರ್ತು ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಿ, ಅದೇ ಮುಖ್ಯವಾದ ತೊಂದ್ರೆನಾ? ಮ್ಯಾಮ್, ಓದಿದ್ದೆಲ್ಲ ಮರ್ತೋಗ್ತಾನೆ. ಯಾವಾಗೂ ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ ಅವನಿಗೆ. ಏನ್ ಮಾತು ಕೇಳಲ್ಲ. ಆರೋಗ್ಯ ಸಮಸ್ಯೆ ಅಂದ್ರೆ ಏನ್ ಬರುತ್ತೆ? ಯಾವಾಗ್ಲೂ ಹೊಟ್ಟೆ ನೋವು ಅಂತಾನೆ. ಅಂದ್ರೆ ಊಟ ಏನಾರ ಜಂಕ್ ಫುಡ್ ತಿಂದಂಗೆಲ್ಲ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾನೆ. ಆ ರೀತಿ ಆಗುತ್ತೆ ಮೇಡಮ್. ಮಕ್ಳ ಜೊತೆ ಆಟ ಎಲ್ಲ ಸರಿಯಾಗಿ ಆಡ್ಕೊಂಡಿದ್ದಾನ? ಹೊರಗಡೆ ಆಟ ಗೀಟ ಎಲ್ಲ ಮಾಡ್ತಾನೆ. ಎಲ್ಲಾವುದು ಇಂತ ಆಕ್ಟಿವ್ ಇಲ್ಲ ನಂಗೆ, ಎಲ್ಲಾವುದು ಮಾಡ್ತಾನೆ. ಅಂದ್ರೆ ಓದೋ ವಿಷಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ಯಾರು ಹೇಳಿದ್ರು ಕೇಳಲ್ಲ. ಎಷ್ಟೇ ಈಗ ಇವಾಗ ಓದ್ತಾನೆ, ಎಲ್ಲ ಬರೀತಾನೆ. ಅಲ್ಲೇ ಬೆಳಗ್ಗೆ ಎದ್ದು ಟೆಸ್ಟ್ಗೆ ಎಕ್ಸಾಮ್ಗೆ ಓದಕ್ಕೆ ಎಲ್ಲ ಫುಲ್ ಮಾಡ್ತೋಗ್ತಾನೆ ಮೇಡಮ್. ಅದು ಸ್ವಲ್ಪ ತೊಂದರೆ ಇದೆ. ಹೀಗಾಗಿ ಅವನನ್ನು ಹೆಚ್ಚು ಓದಿಸ್ಬೇಕು ಮತ್ತು ಹೆಚ್ಚು ಪ್ರಯತ್ನ ಪಡೋ ಹಾಗೆ ಮಾಡಬೇಕು. ಒಳ್ಳೆಯ ರೀತಿಯಲ್ಲಿ ಬೈದು ಎಲ್ಲ ಮಾಡೋದು ಬೇಡ, ಅದರ ಅವಶ್ಯಕತೆ ಇಲ್ಲ. ಅದು ಮಾಡಿದರೆ ಇನ್ನೂ ಸ್ವಲ್ಪ ವಿರುದ್ಧವಾಗಿ ನಡ್ಕೊಂಡು ಇನ್ನೂ ಸ್ಟಬ್ಬರ್ನ್ ಆಗೋಂಥ ಸಾಧ್ಯತೆ ಇರುತ್ತೆ. ಮತ್ತು ಹೊಟ್ಟೆಯಲ್ಲಿ ಅವನ ಜೀರ್ಣಶಕ್ತಿ ಅಷ್ಟೊಂದು ಸರಿಯಾಗಿ ಇರೋದಿಲ್ಲ. ಹೀಗಾಗಿ ಅದಕ್ಕೆ ನೀವು ಸರಿಯಾದ ಆಹಾರವನ್ನು ಈಗಲಿಂದನೇ ಕೊಡಬೇಕು. ಜಂಕ್ ಫುಡ್ ಕೊಡಲೇಬೇಡಿ. ಇದರಿಂದ ಮುಂದೆ ಹೊಟ್ಟೆಯಲ್ಲಿ ತುಂಬ ತೊಂದರೆಗಳಾಗುವಂತಹ ಸಾಧ್ಯತೆ ಇರುತ್ತೆ. ಜಂಕ್ ಫುಡ್ ಪೂರ್ತಿ ನಿಲ್ಲಿಸ್ಬಿಡಿ. ಒಳ್ಳೆಯ ಆಹಾರವನ್ನೇ ಕೊಡ್ತಾ ಬನ್ನಿ. ಚಿಕ್ಕ ಮಕ್ಕಳಿಂದ ನಾವು ಬೇರೆದನ್ನು ತೋರಿಸದೆ ಹೋದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಈ ಥರದ್ದೆಲ್ಲ ಇರುತ್ತೆ ಅಂತ. ಹೀಗಾಗಿ ನೀವು ಯಾವ ರೀತಿ ಅವರನ್ನು ಬೆಳೆಸ್ತೀರೋ ಆ ರೀತಿ ಅವರು ಬೆಳೀತಾರೆ. ಆದ್ದರಿಂದ ಜಂಕ್ ಫುಡ್ ಕೊಡಲೇಬೇಡಿ. ಓದಿಸೋದ್ರ ಬಗ್ಗೆ ಹೆಚ್ಚು ಹೆಚ್ಚು ಓದಿಸ್ತಾ ಇರಬೇಕು. ಮತ್ತು ಮಾತು ಚೆನ್ನಾಗಿ ಆಡುವಂತೆ ಶ್ಲೋಕ ಅವುಗಳನ್ನೆಲ್ಲ ಕಲಿಸೋವಂಥ ಕ್ಲಾಸ್ಗಳಿಗೆಲ್ಲ ಹಾಕಿಬಿಡಿ. ಅಥವಾ ಈ ಮ್ಯಾಥ್ ಹೇಳ್ಕೊಡ್ತಾರೆ ನೋಡಿ, ಮ್ಯಾಥಮೆಟಿಕ್ಸ್, ಆ ಕ್ಲಾಸಿಗೆ ಅವನನ್ನು ಹಾಕಿ ಬುದ್ಧಿ ಆವಾಗ ಚುರುಕಾಗುತ್ತೆ. ಮುಂದೆ ಚೆನ್ನಾಗಿರ್ತಾರೆ. ಏನು ದೊಡ್ಡ ತೊಂದರೆ ಇಲ್ಲ ಜಾತಕದಲ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಉಳ್ಕೊಂಡಿದೆ ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೀವು ನಿಮ್ಮ ಪ್ರಶ್ನೆಗಳನ್ನ ಹಾಕ್ಬೋದಾಗಿರುತ್ತೆ. ಸದ್ಯಕ್ಕೆ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಮಕರ ರಾಶಿಯವರಿಗೆ ನಿಮ್ಮ ಷಷ್ಠ ಭಾವ ರಿಪು ಸ್ಥಾನಕ್ಕೆ ಬುಧ ಬರ್ತಾ ಇದ್ದಾನೆ. ಹೀಗಾಗಿ ನೀವು ಆಡುವ ಮಾತುಗಳಿಂದ ಈಗ ನೀವು ವೈರಿಗಳನ್ನು ನಿಮ್ಮೆಡೆಗೆ ಎಳ್ಕೊಳ್ತೀರಿ. ಅಂದರೆ ಶತ್ರುಬಾಧೆ ನಿಮ್ಮನ್ನು ಕಾಡಬಹುದು. ಜಯ ನಿಮ್ಮದೇ ಆಗುತ್ತೆ. ಆದರೂ ಕೂಡ ನೀವು ಆಡಿದಂತಹ ಎಲ್ಲ ಮಾತಿಗೂ ಈಗ ನೀವು ವಿರೋಧವನ್ನು ನೋಡಬೇಕಾಗಿ ಬರಬಹುದು. ಆದರೆ ಗುರುಬಲ ಇರೋದರಿಂದ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಆದರೂ ನಿಮ್ಮ ಮಾತಿಗೆ ಹಿಂದೆ ಎಲ್ಲ ಯಾರು ಒಪ್ಪುತ್ತಾ ಇದ್ರೋ, ಎಲ್ಲರೂ ಸರಿ ಅಂತ ತಲೆದೂಗುತ್ತಾ ಇದ್ರೋ ಅಂತಹವರೇ ಈಗ ವಿರೋಧವನ್ನು ಸೂಚಿಸುವಂತಹ ಸಂದರ್ಭಗಳನ್ನು ನೋಡಬಹುದು. ಕಾರ್ಯಕ್ಷೇತ್ರದಲ್ಲಿ ಮ್ಯಾನೇಜರ್ ಇತ್ಯಾದಿಗಳಾಗಿದ್ದರೆ ಇವಾಗ ಇದರಿಂದ ಸ್ವಲ್ಪ ತೊಂದರೆ ಹೆಚ್ಚಾಗತ್ತೆ. ಹೀಗಾಗಿ ಬೇರೆಯವರೊಡನೆ ಮಾತನಾಡಬೇಕಾದ್ರೆ ವಿರೋಧವನ್ನು ಕಡಿಮೆ ಮಾಡಿಕೊಳ್ಳೋದು ಅವಶ್ಯಕ. ಆರೋಗ್ಯದಲ್ಲಿ ಸುಧಾರಣೆ. ಯಾರ್ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿ ಫಿಸಿಕಲ್ ಫಿಟ್ನೆಸ್ ಡಯಟಿಷಿಯನ್ಸ್ ಎಲ್ಲ ಇದ್ದೀರಿ, ನಿಮಗೆಲ್ಲರಿಗೂ ಈಗ ಸ್ವಲ್ಪ ಕಷ್ಟಕರವಾದಂತಹ ತೊಂದರೆಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ಬನ್ನಿ ನೋಡೋಣ. ಕುಂಭರಾಶಿಯಲ್ಲಿ ಕಲಾವಿದರು ಯಾರಿದ್ದೀರಿ ಮತ್ತು R&D ಮಾಡ್ತಾ ಇರುವಂಥವ್ರು, ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂತಹ ಉದ್ಯಮದಲ್ಲಿರೋರು, ಇವರಿಗೆಲ್ಲರಿಗೂ ಈಗ ಸ್ವಲ್ಪ ಕಷ್ಟಕರವಾದಂತಹ ಸಮಯ ಅಂತ ಅನ್ನಿಸಬಹುದು.
ಎಷ್ಟೇ ಪ್ರಯತ್ನ ಪಟ್ಟು ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಬುದ್ಧಿವಂತಿಕೆಯಿಂದ ಸೂಚಿಸಿದರೂ ಕೂಡ ಯಾರು ನಿಮ್ಮನ್ನು ಮೆಚ್ಚದೇ ಹೋಗಬಹುದು. ಕಲಾವಿದರಿಗೆ ಅವಕಾಶಗಳೇನೋ ಪ್ರಾಪ್ತಿಯಾಗತ್ತೆ, ಆದರೆ ಹೊಗಳಿಕೆ ಅನ್ನೋದು ಬರೋದಿಲ್ಲ, ಪ್ರಶಂಸೆ ಅನ್ನೋದು ಬರೋದಿಲ್ಲ. ಹೀಗಾಗಿ ಮೆಚ್ಚುಗೆ ಇಲ್ಲದೇ ಇದ್ರೆ ಕಲಾವಿದರಿಗೆ ಬಹಳ ಮನಸ್ಸಿಗೆ ಕ್ಲೇಶ. ಮತ್ತು ಈಗ ಕುಂಭರಾಶಿಯವರಿಗೆ ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಯಾರ್ಯಾರು ಪೋಷಕರಿದ್ದೀರಿ ಅವರು. ಮತ್ತು ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಕಡಿತ ಉಂಟಾಗಬಹುದು. ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿರೋರಿಗೆ ಈಗ ಲಾಸ್ ಆಗುವ ಸಾಧ್ಯತೆ. ಹೀಗಾಗಿ ಅದನ್ನು ಸ್ವಲ್ಪ ನಿಲ್ಲಿಸಿಬಿಡೋದು ಒಳ್ಳೆಯದು, ಬುಧ ಗೋಚಾರ ಮುಗಿಯೋವರೆಗೂ ಕೂಡ. ಕಡೆಯದಾಗಿ ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಬನ್ನಿ ನೋಡೋಣ. ಮೀನರಾಶಿನ ನೋಡೋಕ್ಕಿಂತ ಮುಂಚೆ ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಮಾತನಾಡೋಣ. ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ನಮಸ್ತೆ. ಧನ್ಯವಾದಗಳು. ಬನ್ನಿ, ಮೀನರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಇದೆ ನೋಡೋಣ. ಮೀನರಾಶಿಯವರಿಗೆ ಬುಧ ನಿಮ್ಮ ಸುಖ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರಲ್ಲಿ ಬುಧ ಒಳ್ಳೆಯ ಫಲವನ್ನು ಕೊಡ್ತಾನೆ. ಹೀಗಾಗಿ ಮನೆಯಲ್ಲಿ ಸುಖ, ಸಂಸಾರದಲ್ಲಿ ನೆಮ್ಮದಿ, ಇದೆಲ್ಲವನ್ನು ನೀವು ನೋಡ್ತೀರಿ. ಕೆಲವು ಮನೆಗಳಲ್ಲಿ ಈಗ ದೈವ ಕಾರ್ಯಗಳು ನಡೆಯಬಹುದು, ಅಂದರೆ ಪೂಜೆ ಇತ್ಯಾದಿಗಳು, ಶುಭ ಸಮಾರಂಭಗಳು ಜರುಗಬಹುದು. ಮನೆಯಲ್ಲಿನ ಸಮೃದ್ಧಿ ಹೆಚ್ಚಾಗತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕುಟುಂಬದಿಂದ ಈಗ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ. ಯಾರು ಕೋರ್ಟು ಕಚೇರಿ ವ್ಯವಹಾರಗಳು ಇತ್ಯಾದಿಗಳನ್ನು ಎದುರಿಸ್ತಾ ಇದ್ರಿ, ನಿಮಗೆಲ್ಲರಿಗೂ ಈಗ ಒಳ್ಳೆಯದಾಗುವಂತಹ ಸಂದರ್ಭ. ಮತ್ತು ಆಸ್ತಿ ಪಾಸ್ತಿ ವಿಚಾರಗಳಲ್ಲೂ ಕೂಡ ಈಗ ನಿಮಗೆ ಲಾಭವಾಗುವಂಥದ್ದು. ಯಾರು ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ನರ್ಸರಿ ಅಥವಾ ಇರಿಗೇಷನ್ನು ಮತ್ತು ಹೈನುಗಾರಿಕೆ, ಜಮೀನು ಈ ಉದ್ಯಮಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಈ ಮುಂದಿನ 10 ದಿನಗಳಲ್ಲಿ ಒಳ್ಳೆಯ ಲಾಭವನ್ನು ನೀವೀಗ ನೋಡಬಹುದು. ಬನ್ನಿ, ಮತ್ತೊಂದು ಕರೆ ಸಿದ್ಧವಾಗಿದೆ, ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು? ಮೀನಾ ಅವರು. ಹೇಳಿಮ್ಮ, ಯಾರ ವಿಚಾರವಾಗಿ ನೀವು ಪ್ರಶ್ನೆ ಕೇಳೋದಿದೆ? ಹೇಳಿಮ್ಮ, ಅವ್ರು ಹುಟ್ಟಿರ್ತಕ್ಕಂಥ ದಿನಾಂಕವನ್ನ ಹೇಳಿ. ಹಾ, ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿಮ್ಮ. ಅವ್ರು ಹುಟ್ಟಿರ್ತಕ್ಕಂಥ ಸಮಯವನ್ನ ಹೇಳಿ. 5:30. ಹೇಳಿ, ಬೆಳಗ್ಗಿನ ಸಂಜೆನಾ? ಸಂಜೆ. ಯಾವ ಊರಿನಲ್ಲಿ ಹುಟ್ಟಿರೋದು ಅಮ್ಮ? ಯಾವ ಊರಿನಲ್ಲಿ ಹುಟ್ಟಿರೋದು? ಕೊಳ್ಳೇಗಾಲ. ಹೇಳಿ, ಏನ್ ಪ್ರಶ್ನೆ ಇದೆ? ಏನ್ ಪ್ರಶ್ನೆ ಇದೆ? ಏನ್ ಪ್ರಶ್ನೆ ಇದೆ ಅಮ್ಮ? ಕೊಳ್ಳೇಗಾಲ ಬರ್ಕೊಂಡಿದ್ದೀವಿ, ಪ್ರಶ್ನೆ ಏನಿದೆ? ಕರೆ ಕಟ್ಟಾಗಿದೆ. ಮಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳ್ತಾ ಇದ್ರು, ಕರೆ ಕಟ್ಟಾಗಿದೆ, ತೊಂದರೆ ಇಲ್ಲ. ಮಾತಾಜಿಯವರೇ, ಇವರು ಕೊಟ್ಟಿರ್ತಕ್ಕಂಥ ಕುಂಡಲಿಯ ಆಧಾರ ಪಡಿಸಿ ಹೇಳೋದಾದರೆ ಅವರ ಮಗಳ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿದ್ರು, ಏನಾದ್ರೂ ಹೇಳಬಹುದಾ? 2002 ಹುಟ್ಟಿದ್ದು ಅಂತ ಹೇಳಿದರು. ಅಂದರೆ ಇವಾಗ ಎಷ್ಟು ವರ್ಷ? 24 ವರ್ಷ ಆಗಿದೆ. ಮದುವೆ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಮದುವೆಗೆ ಗುರುಬಲ ಇಲ್ಲ, ಇನ್ನೊಂದು 4-5 ವರ್ಷ ಅಂತೂ ಕಾಯಬೇಕಾಗತ್ತೆ. ಇನ್ನು ಮಿಕ್ಕಿನಂತೆ ಬೇರೆದರಲ್ಲಿ ಎಲ್ಲದರಲ್ಲೂ ಪರವಾಗಿಲ್ಲ, ಮುಂದುವರಿಯತ್ತೆ. ಚೆನ್ನಾಗಿ ಪರಾಕ್ರಮದಿಂದ ಜೀವನವನ್ನು ಸಾಗಿಸ್ತಾರೆ. ನೀವು ಇದನ್ನು ನೋಡ್ತಾ ಇದ್ದರೆ ಮದುವೆ ಇನ್ನೊಂದು 2-3 ವರ್ಷ ಅಂತೂ ಆಗೋದಿಲ್ಲ, ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ. ಓದು ಬರಹ ಮತ್ತು ಅವರ ಉದ್ಯಮದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು. ಆದರೆ ಅವರಿಗೆ ಗೊತ್ತಿರುವಂಥ ಹುಡುಗನ ಜೊತೆಗೆ ಮದುವೆ ಆಗೋದು ನಿಶ್ಚಿತ. ಆಮೇಲೆ ಮದುವೆ ಖಂಡಿತ ಆಗತ್ತೆ. ಬೇರೆ ಎಲ್ಲ ಉದ್ಯಮಗಳಲ್ಲೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಇದೆ. ನಮ್ಮ ನೇರ ಪ್ರಸಾರದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾರು ಮಾತನಾಡ್ತಾ ಇರೋದು?
ನಮಸ್ತೆ, ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರು ಮಾತನಾಡ್ತಾ ಇರೋದು? ಹೇಳಿಮ್ಮ, ನಿಮ್ಮ ಯಾರ್ ವಿಚಾರವಾಗಿ ಪ್ರಶ್ನೆ ಇದೆ? ಹಲೋ, ಕೇಳಿಸ್ತಾ ಇದ್ಯಾ? ನಮಸ್ತೆ, ಕೇಳಿಸ್ತಾ ಇದ್ಯಾ? ಯಾರ ವಿಚಾರವಾಗಿ ಪ್ರಶ್ನೆ ಕೇಳುವುದಿದೆ? ಹೇಳಿಮ್ಮ, ಯಾರ ವಿಚಾರವಾಗಿ ಪ್ರಶ್ನೆ ಕೇಳುವುದಿದೆ? ಧನ್ಯವಾದಗಳು. ದಯಮಾಡಿ ನೀವು ಕರೆ ಮಾಡಿದಾಗ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕರೆ ಹೀಗೆ ಕಟ್ ಆಗುತ್ತೆ. ನಮ್ಮ ನೇರ ಪ್ರಸಾರದ ನಂಬರ್ನ ನಾವು ಟಿವಿ ಸ್ಕ್ರೀನ್ ಮೇಲೆ ಹಾಕಿದ್ದೀವಿ. ಖಂಡಿತ ನಮ್ಮ ನೇರ ಪ್ರಸಾರದ ನಂಬರ್ಗೆ ನೀವು ಕರೆ ಮಾಡ್ಬೋದಾಗಿರುತ್ತೆ. ಜೊತೆಗೆ ಕನ್ಸಲ್ಟೇಷನ್ ನಂಬರ್ ಕೂಡ ಇದೆ. ಅದನ್ನ ನೇರ ಪ್ರಸಾರದ ಹೊರತಾಗಿ ನೀವು ಆ ನಂಬರ್ನಲ್ಲಿ ಸಂಪರ್ಕ ಮಾಡಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆಯಾ? ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡೋದು ಕೇಳಿಸ್ತಾ ಇದೆಯಾ? ದಯಮಾಡಿ ಸ್ವಲ್ಪ ಜೋರಾಗಿ ಮಾತನಾಡಿ. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮಗೆ ಟಿವಿಲಿ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕ ಮಾಡ್ಬೋದಾಗಿರುತ್ತೆ. ಇಲ್ಲಿ ಎಷ್ಟು ಜನಗಳಿಗೆ ಕಾಲ್ ಸಿಕ್ಕೋದಿಲ್ಲ. ತುಂಬಾ ಜನ ಪ್ರಯತ್ನ ಪಟ್ಟು ಎಲ್ಲೊಂದ್ ಕಡೆ ಕರೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಬೇಸರ ಮಾಡುವಂತ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನಿಮ್ಮ ವಿವರಗಳೊಂದಿಗೆ ನಿಮ್ಮ ಪ್ರಶ್ನೆಯನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನೀವು ಬರೆದು ಹಾಕ್ಬೇಕಾಗತ್ತೆ. ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ಅದನ್ನು ಕೂಡ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ನಾವು ಹೇಳ್ತೀವಿ ಅಂತ ಹೇಳ್ತಾ, ಕನ್ಸಲ್ಟೇಷನ್ ನಂಬರ್ ಏನ್ ಕೊಟ್ಟಿದ್ದೀವಿ ಅದು ನೇರ ಪ್ರಸಾರದ ಹೊರತಾಗಿ ನಿಮ್ಮ ಇನ್ನೂ ಪ್ರಶ್ನೆಗಳು ಉಳ್ಕೊಂಡಿದೆ, ನಮಗೆ ತುಂಬಾ ಬೇಗ ಆ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಾಗಿದೆ, ಮಾತಾಜಿಯವರೊಟ್ಟಿಗೆ ನಾವು ಅದನ್ನ ಸಂಪರ್ಕನೆ ಮಾಡಬೇಕು ಅನ್ನುವಂಥವ್ರು ಯಾರ್ಯಾರು ಕಾಯ್ತಾ ಇದ್ದೀರಿ ಅಂಥವ್ರಿಗೋಸ್ಕರ ಕನ್ಸಲ್ಟೇಷನ್ ನಂಬರ್ನ ಕೊಟ್ಟಿರುವಂಥದ್ದು. ಸೊ ಆ ನಂಬರ್ ಮುಖಾಂತರ ನೀವು ಮಾತಾಜಿಯವರೊಟ್ಟಿಗೆ ಮೆಸೇಜ್ ಮಾಡಬಹುದು. ವಾಟ್ಸಪ್ ಅಲ್ಲಿ ನಿಮ್ಮ ಪ್ರಶ್ನೆಗಳೇನೇನಿದೆ ಅದನ್ನ ಮೆಸೇಜ್ ಮಾಡಬಹುದು. ಅವರು ನಿಮ್ಗೆ ಉತ್ತರಿಸ್ತಾರೆ. ಯಾವ ರೀತಿಯಾಗಿ ನಿಮ್ಮ ಪ್ರಶ್ನೆಗಳಿಗೆ ಹೇಗೆ ಪ್ರಶ್ನೆಗಳು ಕೇಳಬೇಕು ಅಥವಾ ಅದಕ್ಕೆ ಬೇಕಾಗುವಂತಹ ಈ ದಿನಾಂಕ, ರಾಶಿ, ಸಮಥಿಂಗ್ ಇದು ಎಲ್ಲವನ್ನು ಕೂಡ ನೀವು ವಾಟ್ಸಪ್ ಮುಖಾಂತರ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬಹುದು. ಚಾಟ್ ರೂಪದಲ್ಲಿ ಕೂಡ ನೀವು ಕಮ್ಯುನಿಕೇಟ್ ಮಾಡಬಹುದು ಅಥವಾ ಕಾಲ್ ರೂಪದಲ್ಲಿ ಕೂಡ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರುತ್ತೆ. ಇದನ್ನ ನೇರ ಪ್ರಸಾರದ ಸಮಯದಲ್ಲಿ ದಯಮಾಡಿ ಯಾರು ಈ ನಂಬರ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಡಿ. ಯಾಕೆಂದ್ರೆ ನೇರ ಪ್ರಸಾರದಲ್ಲಿ ಮಾತಾಜಿಯವರು ಇಲ್ಲೇ ಇರ್ತಾರೆ ಕಾರ್ಯಕ್ರಮದಲ್ಲಿ. ಹಾಗಾಗಿ ಆ ನಂಬರ್ ಅಲ್ಲಿ ನಿಮ್ಗೆ ಕರೆ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಉಪಯೋಗಗಳಾಗೋದಿಲ್ಲ ಅಂತ ಹೇಳ್ತಾ, ಬನ್ನಿ ಸದ್ಯಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ ಅಂತೆ, ನೋಡೋಣ. ಹಲೋ. ಎಸ್, ಕರೆ ಕಟ್ಟಾಗಿದೆ. ಮತ್ತೊಮ್ಮೆ ತೊಂದರೆ ಇಲ್ಲ. ನಮ್ಮ ಭಕ್ತಿ ಭವಿಷ್ಯ ಸಿರಿ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇದ್ದೀರಿ, ವಾರಕ್ಕೆ ಒಮ್ಮೆ ಬುಧವಾರ ಸಂಜೆ 6ರಿಂದ 7 ಗಂಟೆವರೆಗೂ ನೇರ ಪ್ರಸಾರ ಕಾರ್ಯಕ್ರಮ ನಿಮ್ಗೆ ಇಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ದಿನ ಭವಿಷ್ಯವನ್ನ ಕೇಳ್ತಾ ಇರ್ತಾರೆ, ಪ್ರಶ್ನೆಗಳನ್ನ ಕೇಳುವುದಿರುತ್ತೆ. ಅಂಥವ್ರಿಗೋಸ್ಕರ ಅಂತಾನೇನೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ತುಂಬಾ ಜನಕ್ಕೆ ಕರೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇಸರ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ ಮಾಡ್ಬೋದು. ಅದನ್ನ ಹೊರತುಪಡಿಸಿ ವೈಯಕ್ತಿಕವಾಗಿ ಮಾತಾಜಿಯವರೊಟ್ಟಿಗೆ ನಿಮ್ಮ ಪ್ರಶ್ನೆಯನ್ನ ಕೇಳೋದಿದೆ ಅಂತ ಹೇಳಿದ್ರೆ ಅವರು ಕನ್ಸಲ್ಟೇಷನ್ ನಂಬರ್ನ ಸಂಪರ್ಕ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ, ಈ ದಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ನಮ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನ ಒದಗಿಸ್ಕೊಟ್ಟಂತಹ ಮಾತಾಜಿಯವರಿಗೆ ಧನ್ಯವಾದಗಳನ್ನ ಹೇಳೋಣ. ತುಂಬ ಹೃದಯದ ಧನ್ಯವಾದಗಳು ಮಾತಾಜಿ. ನಿಮ್ಮ ಇಷ್ಟೊಂದು ಅಮೂಲ್ಯವಾದಂತಹ ಸಮಯವನ್ನ ನಮ್ಮ ವೀಕ್ಷಕರಿಗಾಗಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನಿಮಗೂ ಎಲ್ಲ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ನಂಬಿಕೆ ಇದೆ ನಮ್ಮ ಧರ್ಮದಲ್ಲಿ ಅನ್ನುವಂಥದ್ದು ಇದರಿಂದ ಸಿದ್ಧವಾಗ್ತಾ ಇದೆ. ಈ ನಂಬಿಕೆಯನ್ನು ಇದೇ ರೀತಿ ಇಟ್ಕೊಂಡು ಹೋಗಿ. ಇವತ್ತು ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಷ್ಟಕರವಾದಂತಹ ಸಂದರ್ಭ ಇರಬಹುದು, ಆದರೆ ಈ ನಂಬಿಕೆಯಿಂದ, ಭಕ್ತಿಯಿಂದ ಎಲ್ಲ ತೊಂದರೆಗಳನ್ನು ನಿಭಾಯಿಸಿಕೊಂಡು ನೀವು ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತರಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈ ನಂಬಿಕೆಯನ್ನು ಮುಂದುವರಿಸಿಕೊಂಡು ಹೋಗಿ. ಎಲ್ಲರಿಗೂ ಶುಭವಾಗಲಿ. ಶ್ರೀಕೃಷ್ಣರು ಜಯತೆ. ಧನ್ಯವಾದಗಳು. ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಕರೆ ಸಿಗದೆ ಇರೋರು ನಾನು ಹೇಳಿದಾಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರನ್ನೂ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ದಯಮಾಡಿ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ತೆ.